ನಿನ್ನೆ 146ನೇ ಶ್ಲೋಕದ ತನಕ ನಾವು ನೋಡಿದ್ವಿ. ಏನೇನು ಅಂತ 146, 147, 148 ಮಾಡ್ಬೇಕು. ಅಲ್ಲಿ ಕ್ಷರಾಕ್ಷರಾತ್ಮಿಕ ಅಂದ್ರೆ ಕ್ಷರ ಅಂದ್ರೆ ನಶಿಸೋದು, ಅಕ್ಷರ ಅಂದ್ರೆ ನಾಶವಾಗಿರ್ತಕ್ಕಂಥದ್ದು, ಸರ್ವಲೋಕೇಶಿ ಅಂದ್ರೆ ಜಗನ್ಮಾತೆಯಾದಂತಹ ಸರ್ವಲೋಕಗೂ ಈಶ್ವರಿಯಾಗಿರೋದ್ರಿಂದ ಆಕೆಯನ್ನ ಸರ್ವಲೋಕೇಶಿ ಅಂತ ಕರಿತೀವಿ. ತ್ರಿವರ್ಗ ಧಾತ್ರಿ ಅಂದ್ರೆ ಧರ್ಮ, ಅರ್ಥ, ಕಾಮ ಅಂತಕ್ಕಂಥ 3 ರೀತಿಯ ವರ್ಗಗಳನ್ನ ಭಕ್ತರಿಗೆ ಪ್ರಸಾದಿಸ್ತಕ್ಕಂಥ ತಾಯಿಯನ್ನ ನಾವು ತ್ರಿವರ್ಗದಾತ್ರಿ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಜೊತೆಗೆ ಸುಭಗ ಅಂದ್ರೆ ಏನು ಅಂದ್ರೆ 5 ವರ್ಷದ ಬಾಲಿಕೆಯನ್ನ, 5 ವರ್ಷದ ದೇವಿ ಸ್ವರೂಪರನ್ನ ನಾವೇನಂತ ಕರಿತೀವಿ? ಸುಭಗ ಅಂತ ಕರಿತೀವಿ. ನೋಡಿ, ಭಗ ಅಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯನಲ್ಲಿ ಚೆನ್ನಾಗಿ ನೆಲೆಗೊಂಡಿರೋಳನ್ನ ತಾಯಿನ ಸುಭಗ ಅಂತ ಕರಿತೀವಿ. ಸುಭಗ ಅಂತ ಕರೆಯಕ್ಕೆ 5 ಗುಣಗಳು, 6 ಕೀರ್ತಿ ಇರ್ಬೇಕಂದ್ರೆ 6 ಗುಣ ಇರ್ಬೇಕು. 1 ಐಶ್ವರ್ಯ, 2 ಕೋರಿಕೆ, 3 ಮಹಿಮೆ, 4 ತೇಜಸ್ಸು, 5ನೇದ್ ಪ್ರಯತ್ನ, 6ನೇದ್ ಕೀರ್ತಿ. ಇಷ್ಟು ಲಕ್ಷಣ ಇದ್ರೆ ಅವರು ನಾವು ಸುಭಗಳ ದೇವಿ ಅಂತ ಕರಿತೀವಿ. ಇನ್ನು ತ್ರಯಂಬಿಕ ಅಂದ್ರೆ 3 ಕಣ್ಣು ಉಳ್ತಕ್ಕಂಥ ಜಗನ್ಮಾತ್ರೆ. ನೋಡಿ, ಅಂಬಕ ಅಂದ್ರೆ ಕಣ್ಣು, ಸೂರ್ಯ, ಚಂದ್ರ, ಅಗ್ನಿ 3 ಕಣ್ಣು ಅಲ್ವಾ ತಾಯಿಗೆ. ಸೊ ಒಂದು ಸೂರ್ಯ, ಇನ್ನೊಂದು ಚಂದ್ರ, ಮಧ್ಯ ಇರ್ತಕ್ಕಂಥ ತ್ರಿನೇತ್ರವನ್ನ ನಾವು ಅಗ್ನಿ ಅಂತ ಕರಿತೀವಿ. ಆ 3 ಕಣ್ಣುಳ್ಳುವ ತಾಯಿಗೆ ನಾವು ತ್ರಯಂಬಿಕಾ ಅಂತ ಕರೀತಾರೆ. ಜೊತೆಗೆ ತ್ರಿಗುಣಾತ್ಮಿಕ ಸತ್ವಸ್ಸು, ರಜಸ್ಸು, ತಮ 3 ಗುಣಗಳನ್ನ ಧರಿಸಿರೋ ದೇವಿಯನ್ನ ತ್ರಿಗುಣಾತ್ಮಿಕ ಅಂತ ಕರಿತೀವಿ. ಅದೆಲ್ಲ ನಾವು ತಿಳ್ಕೊಂಡ್ವಿ. ಜಪಾ ಪುಷ್ಪ ನಿಭಾಕೃತಿ ಅಂದ್ರೆ ದಾಸವಾಳ, ಕೆಂಪು ದಾಸವಾಳ ಅಂದ್ರೆ ಅಮ್ಮನವ್ರಿಗೆ ಬಹಳ ಪ್ರೀತಿ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಅದ್ರಲ್ಲಿ ಒಂದು ಬಂತು ಓಜೋವತಿ ಅಂತ, ಅದನ್ನ ಹೇಳಲಿಲ್ಲ. ಏನು ಓಜೋವತಿ ಅಂದ್ರೆ ನೋಡಿ, ಇಂದ್ರಿಯ ಸಾಮರ್ಥ್ಯಗಳನ್ನ ಓಜಸ್ಸು ಅಂತ ಕರಿತೀವಿ. ಮಾನವನ ಶರೀರದಲ್ಲಿ 8 ಧಾತುಗಳಿರುತ್ತೆ. ಅಂದ್ರೆ 8 ಧಾತು. ಎಷ್ಟು ಧಾತು? 8 ಪಾಯಿಂಟ್ಸ್ ಅಂತ ಕರಿತೀವಿ, ಅಥವಾ ಇಂಪಾರ್ಟೆಂಟ್ ಸೀಕ್ರೆಟ್ ಪಾರ್ಟ್ಸ್ ಅಂತ ಕೂಡ ನಾವು ಕರಿಬಹುದು. ಅದ್ರಲ್ಲಿ 8ನೇ ಧಾತುನೇ ಓಜಸ್ಸು. ಮಿಕ್ಕಿದ ಯಾವ್ಯಾವ್ದು? ಚರ್ಮ, ಸ್ಕಿನ್, ರಕ್ತ ಅಥವಾ ಬ್ಲಡ್, ಇನ್ನೊಂದು ಮಾಂಸ, ಮಸಲ್ಸ್ ಅಂತ ಕರಿಬಹುದು ನೀವು, ಮೂಳೆಗಳು, ಮಜ್ಜೆ, ಮೇಧ, ಶುಕ್ಲಗಳನ್ನ ಸಪ್ತಧಾತು ಅಂತ ಕರಿತೀವಿ. ಈ 7 ಧಾತುಗಳಿಗೂ ಬಲ ಬೇಕಲ್ಲ, ಕಾಂತಿ ಬೇಕಲ್ಲ, ಅದನ್ನ ಪ್ರಸಾದಿಸ್ತಕ್ಕಂಥ ದೇವಿ ಓಜಸ್ಸು ಅಂತಕ್ಕಂಥ 8 ಕೊಡ್ತಾರೆ. ಮಾನವ ದೇಹಕ್ಕೆ ಇರದೇ 7. ಆ 8ನೇ ಸಿಗತ್ತು ದೇವಿಯಿಂದ. ಅದೆಲ್ರಿಗೂ ಸಿಗಲ್ಲ, ಎಲ್ರೂ ಅಟ್ರಾಕ್ಟಿವ್ ಆಗಿರಲ್ಲ, ಅಥವಾ ಎಲ್ಲರ ಸಪ್ತಧಾತುಗಳು ಕೂಡ ಶುದ್ಧಿಯಾಗಿರಲ್ಲ. ಅದನ್ನ 8ನೇದ್ನ ವರಪ್ರಸಾದವಾಗಿ ಕೊಡ್ತಕ್ಕಂಥದ್ದು ಭಗವತಿ. ಆ ಓಜಸ್ಸನ್ನ ಕೊಡ್ತಕ್ಕಂಥ ತಾಯಿಯನ್ನ ಓಜೋವತಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಪ್ರಿಯವ್ರತ ಅಂತ ಕರಿತೀವಿ. ಅಂದ್ರೆ ದೇವತಾ ಸಂಬಂಧವಾದ ಸರ್ವ ವ್ರತಗಳಲ್ಲಿ ಆ ತಾಯಿಯನ್ನ ನೆನ್ಸ್ಕೊಳ್ದೆ ಯಾರು ಪೂಜೆ ಮಾಡಲ್ಲ. ವಿಘ್ನೇಶ್ವರನ ಯಾವ ತರ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅದೇ ತರ ಆ ಮಾತೃಗೇರಿಗೂ ಕೂಡ ನಾವು ಒಂದು ಸ್ಥಾನ ಕೊಡ್ತೀವಿ. ಈಗ ದೀಪ ಹಚ್ತೀರ, ಆ ದೀಪ ಹಚ್ಬೇಕಾದ್ರೆ ಹೆಣ್ಮಕ್ಳು ಕೈ ಕೊಟ್ಬಿಟ್ಟು ಹಚ್ಚಮ್ಮ ಅಂತ ಕೊಡ್ತೀವಿ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ಕೊಂಡು ಆ ದೀಪ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡು, ಅಂದ್ರೆ ಈ ತಾಯಿನ ನೆನ್ಪು ಮಾಡ್ಕೊಳ್ಳಿ, ದೀಪ ಹಚ್ಚಿದ್ರು ಕೂಡ ಅದ್ರಲ್ಲಿ ತಾಯಿ ಇರ್ತಾಳೆ. ಅಂದ್ರೆ ತಾಯಿ ನೆನ್ಪು ಮಾಡ್ದಂಗೆ ಆಯ್ತು. ಪ್ರತಿಯೊಂದು ವಸ್ತುವಲ್ಲಿ ಮಂಗಳ ದ್ರವ್ಯದಲ್ಲಿ ಆಕೆ ನೆಲ್ಕೊಂಡಿದ್ದಾಳೆ. ಅರ್ಶನ, ಕುಂಕುಮ, ಗಂಧ ಇಲ್ಲದೆ ನೀವು ಪೂಜೆನೆ ಮಾಡಲ್ಲ. ಅಂದ್ರೆ ಅದ್ರಲ್ಲೂ ತಾಯಿ ಸ್ಥಾನ ಆಯ್ತಲ್ಲ. ಅಂದ್ರೆ ತಾಯಿ ಎಲ್ಲಾ ಪೂಜೆಯಲ್ಲೂ ಇರ್ತಾಳಲ್ವಾ, ಪ್ರಿಯವ್ರತಳಾಗಿರ್ತಾಳಲ್ವಾ. ಈಗ ಮುಂದಿನದು ನೋಡೋಣ. 148ನೇ ಶ್ಲೋಕ. ದುರಾರಾಧ್ಯ ದುರಾಧರ್ಷ ಪಾಟಲಿ ಕುಸುಮ ಪ್ರಿಯ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ. ನೋಡಿ, ದುರಾರಾಧ್ಯ, ನಾವೆಲ್ಲ ದುರಾರಾಧ್ಯರಾಗ್ಬಿಡ್ತೀವಿ ಕೆಲವೊಮ್ಮೆ. ಇಂದ್ರಿಯ ನಿಗ್ರಹ ಇಲ್ಲ, ನಮ್ಮ ಮನ್ಸೇ ನಮ್ಮ ಮಾತು ಕೇಳಲ್ಲ. ಬೇಡ ಅಂದ್ರೂ ಕಣ್ಣು ಕೆಟ್ಟದ್ ನೋಡುತ್ತೆ, ಬೇಡ ಅಂದ್ರೂ ಕೆಟ್ಟ ಕೆಲ್ಸವನ್ನ ಮಾಡ್ಬಿಡ್ತೀವಿ, ಬೇಡ ಅಂದ್ರೂ ಆರೋಗ್ಯಕ್ಕೆ ಸರಿ ಇಲ್ಲ ಅಂದ್ರೆ ಅದನ್ನೇ ತಿಂತೀವಿ ನಾಲ್ಗೆ ರುಚಿಗೋಸ್ಕರ. ಜೊತೆಗೆ ವ್ಯಸನ ಪರಿಗಳಾಗ್ಬಿಡ್ತೀವಿ. ಯಾವ್ದಾದ್ರು ಒಂದು ಕೆಟ್ಟ ಚಟ, ಯಾವ ಚಟ ಬೇಕಾದ್ರೂ ಆಗಿರ್ಬೋದು. ಇಲ್ಲ ಅಂದ್ರೆ ಅರಿಷಡ್ವರ್ಗಗಳಾದಂತಹ ಕಾಮ ಇರ್ಬೋದು, ಇಲ್ಲ ಕೋಪ ಇರ್ಬೋದು, ನಮ್ಮಲ್ಲಿ ಕ್ರೋಧ ಅಥವಾ ಲೋಭ, ಹಣ ಮಾಡ್ಬೇಕು ಅನ್ನೋ ಆಸೆ, ಇಲ್ಲ ಯಾವ್ದ್ರ ಮೇಲೋ ಮೋಹ, ಅದ್ ಬಿಡಲ್ಲ ನಾನು, ಇಲ್ಲ ಮದ ತುಂಬಿರುತ್ತೆ ನಮ್ಮಲ್ಲಿ, ನಾನೇ ಅಂತಕ್ಕಂಥ ಮದ, ಇಲ್ಲ ಮಾತ್ಸರ್ಯ, ಬೇರೆಯವ್ರ ಕಂಡ್ರೆ ನಂಗಾಗಲ್ಲ ದ್ವೇಷ. ಇದೆಲ್ಲ ದೂರ ಮಾಡ್ಕೊಳ್ದೆ ಇದ್ಮೇಲೆ ಚಿತ್ತ ಶುದ್ಧಿ ಇರಲ್ಲ.
ಅಂತವ್ರಿಗೆ ಯಾರ್ಯಾರೆಲ್ಲ ದುರಾರಾಧ್ಯರಿದ್ದೀರಾ, ಇದೆಲ್ಲ ಏನೋ ಒಂದು ಕೆಟ್ಟತನ ನಮ್ಮಲ್ಲಿ ತುಂಬಿದೆ, ಅಂತಹವರಿಗೆ ಶ್ರೀಮಾತೆ ದುರಾರಾಧ್ಯಳಾಗ್ತಾಳೆ. ಅಂದ್ರೆ ಆರಾಧಿಸುವುದಕ್ಕೆ ಸಿಗಲಾರಳು. ನಾವೆಷ್ಟೇ ಪೂಜೆ ಮಾಡಿ ಎಷ್ಟೇ ಪ್ರಯತ್ನ ಪಟ್ರು ತಾಯಿ ಅದಕ್ಕೆ ಒಲಿಯಲ್ಲ, ಫಲ ಕೊಡಲ್ಲ, ನಮ್ಗ ಆಶೀರ್ವಾದವನ್ನ ಮಾಡಲ್ಲ. ದುರಾರಾಧ್ಯ ಅಂದ್ರೆ ಸಿಗೋದು ತುಂಬಾ ದುರ್ಲಭ, ಕಷ್ಟ. ಆ ತಾಯಿ ಯಾವಾಗ ಸಿಗದ್ ಕಷ್ಟ ಅಂದ್ರೆ ಇಷ್ಟು ಗುಣಗಳು ನಮ್ಮಲ್ಲಿ ಇದ್ರೆ. ಮೋಹ ಬಿಡಿ, ಕೋಪ ಬಿಡಿ, ಮೋಸ ಮಾಡೋದನ್ನ ಬಿಡಿ, ವ್ಯಸನದಿಂದ ದೂರ ಉಳ್ಕೊಳ್ಳಿ, ಅವಾಗೆಲ್ಲನೂ ಸರಿ ಹೋಗುತ್ತೆ. ದುರಾದರ್ಶ ಅಂದ್ರೆ ಅದೇ ದುಷ್ಕರ್ಮಗಳನ್ನ ಮಾಡ್ತಾ ಇರೋರ್ಗೆ ತಾಯಿ ಪ್ರಸನ್ನ ಆಗಲ್ಲ. ಪಾಟಲಿ ಕುಸುಮ ಪ್ರಿಯ, ಪಾಟಲಿ ಪುಷ್ಪಗಳಲ್ಲಿ ಪ್ರೀತಿ ಉಳ್ತಕ್ಕಂಥ ದೇವಿಯನ್ನ ನಾವು ಆ ರೀತಿ ಕರಿತೇವೆ. ಈಗ ಪಾಟಲಿ ಕುಸುಮ ಅಂದ್ರೆ ಏನು ಅಂದ್ರೆ ಹಸಿರು, ಕೆಂಪು ಮತ್ತು ಬಿಳಿ ಮಿಶ್ರಿತವಾಗಿ ಬಿಡ್ತಕ್ಕಂಥ ಒಂದು ಜಾತಿಯ ಹೂವು. ಅದನ್ನ ಪಾದರಿ ಹೂವು ಅಂತ ಕೂಡ ಕರೀತಾರೆ. ಆಯ್ತಾ? ಮಹತಿ ಅಂತ ಕರಿತೀರ. ಏನು ಮಹತಿ ಅಂತ ಯಾಕೆ ತಾಯಿನ ಕರಿತೀವಿ ಅಂದ್ರೆ, ನಾರದ ಮಹರ್ಷಿಯ ವೀಣೆಯ ಹೆಸರು ಮಹತಿ. ಅಂದ್ರೆ ಸರಸ್ವತಿ ದೇವಿಯ ವೀಣೆಯ ಹೆಸರು ಕಚ್ಚಪಿ. ಅರ್ಥ ಮಾಡ್ಕೋಬೇಕು. ಸರಸ್ವತಿ ದೇವಿ ಕೈಲಿರ್ತಕ್ಕಂಥ ವೀಣೆ ಹೆಸರು ಕಚ್ಚಪಿ, ನಾರದರ ಕೈಯಲ್ಲಿರುವ ವೀಣೆ ಹೆಸರು ಮಹತಿ. ನೋಡಿ, ನಾರದ ಮಹರ್ಷಿ ವೀಣೆ ನುಡಿಸ್ತಾ ದೇವರ ಸಂಕೀರ್ತಗಳನ್ನ ಆಡ್ತಾ ಇರ್ತಕ್ಕಂಥವ್ರು. ಆ ವೀಣೆಯಾದ ಮಹತಿ ನಾರದ ಮಹರ್ಷಿಯ ಸದಾಕಾಲ ಮಾಡ್ತಕ್ಕಂಥ ನಾರಾಯಣ ಸ್ತೋತ್ರ ಸಂಕೀರ್ತನೆಯಲ್ಲಿ ಪುನೀತಳಾಗ್ತಾ ಇರ್ತಾಳೆ. ಆ ವೀಣೆಗೆ ಎಂತ ಭಾಗ್ಯ! ಬೆರಳಿನಿಂದ ಮೀಟಿದಾಗ ಆ ವೀಣೆ ಶಬ್ದ ಏನಂತ ನುಡಿಯುತ್ತೆ ಅಂತ ಗೊತ್ತಾ? ನಾರಾಯಣ 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 ಅಂತ ಹೊಮ್ಮುತ್ತಾ ಇರುತ್ತಂತೆ. ಆ ವೀಣೆಯಿಂದ ಸ್ವರ, ಆ ನಾಮಸ್ಮರಣೆ ಹೊರ ಹೊಮ್ಮುತ್ತಂತೆ. ಅದು ಅಷ್ಟು ಮಹಿಮೆ ಉಳ್ತಕ್ಕಂತ ವೀಣೆ ಮಹತಿ ವೀಣೆ. ಮಹತ್ ಅಂದ್ರೆ ವಿಶೇಷ ಮಹಿಮೆ ಅಂತ ಅರ್ಥ. ಆ ಮಹತಿ ವೀಣಾ ಯಾಕೆ ಮಹತಿ ಅಂತ ತಾಯಿನ ಕರೆದಿರೋದು ಅಂದ್ರೆ, ವಾದ್ಯಗಳೆಲ್ಲ ವೀಣೆನ ರಾಜವಾದ್ಯ ಅಂತ ಕರಿತೀವಿ. ಎಷ್ಟೆಷ್ಟೋ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ಉಪಕರಣಗಳಿರ್ಬೋದು, ಆದರೆ ವೀಣೆಯೇ ಎಲ್ಲದಕ್ಕೂ ರಾಜ. ಅದನ್ನ ನಾವೇನಂತ ಕರಿತೀವಿ? ರಾಜ್ಯವಾದ್ಯ. ತಾಯಿಗೆ ಎಲ್ಲ ಸಂಗೀತಕ್ಕಿಂತ ವೀಣೆಯ ನಾದಸ್ವರ ಅಂದ್ರೆ ಬಹಳ ಇಷ್ಟ. ಅಂದ್ರೆ ವೀಣೆಯ ಒಂದು ಶಬ್ದ ಅಂದ್ರೆ ತಂತಿ ಮೀಟಿ ಹೊರಹೊಮ್ಮತಕ್ಕಂತ, ಆ ವೀಣೆಯಿಂದ ಹೊರಹೊಮ್ಮತಕ್ಕಂತ ಶಬ್ದ ಅಂದ್ರೆ ತಾಯಿಗೆ ಬಹಳ ಇಷ್ಟ. ಆಮೇಲೆ ತಾಯಿಗೆ ಬೇರೆ ಬೇರೆ ಅಂತದ್ದು ಇಷ್ಟ ಆಗತ್ತೆ, ಆದ್ರೆ ಮುಖ್ಯವಾಗಿ ಶ್ರೀಮಾತೆಗೆ ಬಹಳ ಪ್ರಿಯವಾದಂಥದ್ದು. ಇಲ್ಲಿ ಸರಸ್ವತೀ ದೇವಿಯ ಕೈಯಲ್ಲಿ, ಆ ತಾಯಿ ಜಗನ್ಮಾತೆ ವಾಗ್ದೇವಿ ಶಾರದೆಯ ಕೈಯಲ್ಲಿ ನಾದಬಿಂದು ಸ್ವರೂಪಿಣಿಯಾಗಿ ವೀಣೆ ವಾದ್ಯ ರೂಪವನ್ನ ಹೊಂದಿದೆ. ಹಾಗಾಗಿ ಆಕೆಯನ್ನ ಮಹತಿ ಅಂತ ಕರಿತೀವಿ. ಮೇರು ನಿಲಯ ಅಂದ್ರೆ ಮೇರು ಪರ್ವತದ ಶಿಖರದ ಮಧ್ಯಭಾಗ. ಮೇರು ಪರ್ವತ ನಿಮ್ಗೆಲ್ಲರೂ ಆಲ್ರೆಡಿ ಇವಾಗ ಒಂದ್ ಐಡಿಯಾ ಬಂದಿದೆ. ಒಂದು ರೇಂಜ್ಗೆ ಒಂದು ಪರ್ವತ, ತ್ರಿಕೂಟಗಳ ಮಧ್ಯಭಾಗ ಜಗನ್ಮಾತೆ ಇರ್ತಕ್ಕಂಥ ಸ್ಥಳವನ್ನ ನಾವು ಮೇರು ಪರ್ವತ ಅಂತ ಕರಿತೀವಿ, ಮೇರು ನಿಲಯ ಅಂತ ಕರಿತೀವಿ. ಈ ಮೇರು ನಮ್ಮ ಮನುಷ್ಯನಿಗೂ ಕೂಡ ಇರುತ್ತೆ. ಮನುಷ್ಯನ್ಗೆ ಯಾವ್ದು ಎತ್ತರವಾದ ಪ್ರದೇಶ? ಟಿಪ್ ಆಫ್ ದ ಹ್ಯೂಮನ್ ಬಾಡಿ ಯಾವುದು ಅಂದ್ರೆ ತುದಿ. ಮನುಷ್ಯನ ತುದಿ ಯಾವ್ದು ಗೊತ್ತಲ್ಲ? ತಲೆ, ಶಿರಸ್ಸು, ಮಧ್ಯಭಾಗ. ಅದನ್ನ ಬ್ರಹ್ಮರಂಧ್ರ ಅಂತ ಕರಿತೀವಿ, ಅಥವಾ ಸಹಸ್ರಾರ ಅಂತ ಕೂಡ ಕರಿತೀವಿ, ಅಥವಾ ಮೇರು ಅಂತಾದ್ರೂ ಕರಿತೀವಿ. ಅಲ್ಲಿ ಸಾಧಕನಿಗೆ ಸಾಕ್ಷಾತ್ಕರಿಸ್ತಕ್ಕಂಥ ಜಗನ್ಮಾತೆ ಮೇರು ನಿಲಯನಾಗ್ತಾಳೆ. ಮಂದಾರ ಕುಸುಮ ಪ್ರಿಯ, ಜಪಾ ಪುಷ್ಪ ನಿಭಾಕೃತಿ ಅಂತ ಕೂಡ ನಾಮ ಬಂತು. ಆ ಜಪಾ ಪುಷ್ಪ ನಿಭಾಕೃತಿ ಅಂದ್ರೆ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಏನು? ದಾಸವಾಳ ಹೂವ. ಮಂದಾರ ಕುಸುಮಗಳಂದ್ರೂ ಕೂಡ ಅದೇ ಕೆಂಪು ಮಂದಾರ ಹೂಗಳಿಂದ ದೇವಿಯ ಪೂಜೆ ಮಾಡ್ತಕ್ಕಂಥದ್ದು. ಮಂದಾರ ಅಂದ್ರೂ ಕೂಡ ಅದು ದಾಸವಾಳದ ಕ್ಯಾಟಗರಿಗೆ ಸೇರ್ಕೊಳುತ್ತೆ. ಪಾರಿಜಾತ ಅದು ಕೂಡ ದೇವರಿಗೆ ಬಹಳ ಪ್ರಿಯವಾದಂಥದ್ದು. ಇವನ್ನೆಲ್ಲ ದೇವತಾ ವೃಕ್ಷಗಳು ಅಂತ ಕರಿತೀವಿ. ಇದೇ ಅಲ್ಲದೆ ಸಂತಾನ ವೃಕ್ಷ ಅಂತ ಇದೆ, ಕಲ್ಪ ವೃಕ್ಷ ನಿಮ್ಮೆಲ್ರಿಗೂ ಗೊತ್ತು. ಹರಿಚಂದನ ವೃಕ್ಷಗಳನ್ನು ಕೂಡ ದೇವತಾ ವೃಕ್ಷ ಅಂತ ಕರಿತೀವಿ. ಯಾವ್ಯಾವೆಲ್ಲ ವೃಕ್ಷ ದೇವತಾ ವೃಕ್ಷ? ಸಂತಾನ ವೃಕ್ಷ, ಕಲ್ಪ ವೃಕ್ಷ, ಹರಿಚಂದನ ವೃಕ್ಷ, ದೇವತಾ ವೃಕ್ಷ. ಇದೆಲ್ಲ ದೇವತೆಗಳಿಗೆ ಪ್ರಿಯವಾದಂಥದ್ದು ವೃಕ್ಷಗಳಾಗಿವೆ. ಅರ್ಥ ಆಗತ್ತಲ್ಲ? ನೋಡಿ, ದುರ್ಗಾ ಅಂದ್ರೆ ಅರ್ಥ ನಿಮ್ಮೆಲ್ರಿಗೂ ಗೊತ್ತು. ಏನ್ ದುರ್ಗಾ ಅಂದ್ರೆ? ಅವಳನ್ನು ಪಡೆಯಲು ಕಷ್ಟ ಸಾಧ್ಯ, ಅದು ದುರ್ಗಾ ಅಂತ ಕರಿತೀವಿ, ಕೋಟೆ ಅಂತ ಕರಿತೀವಿ ಅಂತ ನಿಮ್ಗೆ ಗೊತ್ತು.
ಚಂಚಲ ಮನಸ್ಸಿಂದ ತಾಯಿನ ಪೂಜೆ ಮಾಡಿದ್ರೆ ಅವಳು ಒಲಿಯಲ್ಲ. ತ್ರಿಕರಣ ಶುದ್ಧಿ ಇರಬೇಕು. ಮನಸ್ಸು, ಮಾಡೋ ಪೂಜೆ, ನಮ್ಮ ಜ್ಞಾನ ಸಂಪೂರ್ಣವಾಗಿ ತಾಯಿ ಮೇಲೆ ಇರ್ಬೇಕು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಪಾಟಲಿ ಪುಷ್ಪ ಪ್ರಿಯಳು ಇದು ತುಂಬಾ ಪರಿಮಳದಿಂದ ಕೂಡಿರುತ್ತೆ. ಇದ್ ಯಾಕೆ ಇಲ್ಲಿ ಹೇಳ್ತಾರೆ ತಾಯಿ ಅಂದ್ರೆ, ನೀವು ಮನಸ್ಸು ಶುದ್ಧಿ ಇಲ್ಲದೆ ಯಾವುದೇ ಹೂವ ತಂದು ದೇವಿಗೆ ಅರ್ಪಿಸಿದ್ರು ತಾಯಿಗೆ ಅದು ಪ್ರಿಯ ಆಗಲ್ಲ. ಅವಳೇ ಗಂಧದ್ವಾರ, ಆ ಗಂಧಕ್ಕಿನ್ನ ಹೆಚ್ಚಾಗಿ ಪರಿಮಳ ಬೀರೋದ್ ಯಾವುದೂ ಇಲ್ಲ. ಅವಳೇ ಸುಗಂಧ ಪ್ರಿಯಳು. ಆದ್ರೂ ಕೂಡ ಅವಳಿಗೆ ಸುಗಂಧ ಅಂದ್ರೆ ಬಹಳ ಇಷ್ಟ ಆಗ್ತದೆ. ಸಂಪಿಗೆ, ಸುರಗೆ, ರೇಂಜೆ, ಮಲ್ಲಿಗೆ, ಕುಸುಮ, ಜಾಜಿ, ಪಾರಿಜಾತ, ಕೇದಿಗೆ ಅಥವಾ ತಾಳೆಗರಿ, ಸುಗಂಧಿಕಾ ಪುಷ್ಪ, ಕರವೀರ, ಪುನ್ನಾಗ, ಕಮಲ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗೂ ಪೂಜೆ ವಿಶೇಷವಾಗಿ ಮಾಡ್ತಕ್ಕಂತ ಹುಣ್ಣಿಮೆ, ಅಮಾವಾಸ್ಯ, ದಶಮಿ, ನವರಾತ್ರಿ ಸಂದರ್ಭದಲ್ಲಿ ಮಾಡ್ಬೇಕಾದ್ರೆ ಈ ರೀತಿಯಾದಂತಹ ವಿಶೇಷ ಹೂವುಗಳಿಂದ ದೇವಿಯನ್ನ ಅರ್ಚಿಸಿದ್ರೆ ಆಕೆಗೆ ಅತ್ಯಂತ ಪ್ರಿಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಹೂವುಗಳ ಪರಿಮಳದಲ್ಲಿ, ಪರಾಗದಲ್ಲಿ ದೇವಿ ಸಾನ್ನಿಧ್ಯ ಇರುತ್ತೆ ಅನ್ನೋದು ನೆನಪಿಲ್ಲ. ಅದಕ್ಕೆ ದೇವರಿಗೆ ಇರ್ತಕ್ಕಂಥ ಹೂವನ್ನ ಮೂಸ್ ನೋಡಬಾರ್ದು. ಯಾಕೆ? ಅದರ ಪರಾಗದಲ್ಲಿ, ಆ ಮಧ್ಯೆ ಇರತಕ್ಕಂತ ಪರಾಗದಲ್ಲಿ ಏನಿರುತ್ತೆ ದೇವಿ ಆವಾಸ ಸ್ಥಾನ ಆಗಿರುತ್ತೆ. ಹಾಗಾಗಿ ಅದನ್ನ ನಾವು ಮೂಗಿನಿಂದ ಮೂಸ್ ನೋಡಿ ಅದನ್ನ ಅಪವಿತ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಮಹತಿ ವೀಣೆ, ಇದರ ಅರ್ಥ ಒಂದೇ ಒಂದು, ಸಂಗೀತ ಪ್ರಿಯ ತಾಯಿ. ಸಂಗೀತ ಅಂದ್ರೆ ಬಹಳ ಇಷ್ಟ. ನಾರದ ದೇವರ್ಷಿ ವೀಣಾ, ವೇಣು, ಮೃದಂಗ ಎಲ್ಲಾದ್ರಲ್ಲೂ ಕೂಡ ಪರಿಣಿತಿ ಹೊಂದಿರ್ತಕ್ಕಂಥವ್ರು. ಆದ್ರೂ ಕೂಡ ವೀಣೆ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ದೇವತೆಗಳನ್ನ ಬೇಗ ಆಕರ್ಷಣೆ ಮಾಡ್ಬೋದು ಅಂತ ಅರ್ಥ ಅಲ್ವಾ. ಇನ್ನೊಂದು ಮೇರು, ಸುಮೇರು, ಹೇಮಾದ್ರಿ, ರತ್ನಸಾನು, ಸುರಾಲಯ ಅಂತ. ಮೇರು ಚಿನ್ನದ ಪರ್ವತ, ಅದೆಲ್ಲ ಚಿನ್ನದಿಂದ ತುಂಬಿಕೊಂಡಿದೆ. ಆ ಚಿನ್ನ ಅಂದ್ಮೇಲೆ ನವರತ್ನ ರಾಶಿಗಳಿಂದ ತುಂಬಿರುತ್ತೆ. ಹಾಗಾಗಿ ಅದು ಸುರಾಲಯ. ಸುರಾಲಯ ಅಂದ್ರೇನು? ದೇವಲೋಕ ಅಂತ. ಸಂಧ್ಯಾವನ್ನೇ ಮಾಡ್ತಕ್ಕಂಥ ಬ್ರಹ್ಮವಿದ್ರು ಸಂಧ್ಯಾ ಸಮಯದಲ್ಲಿ ದೇವಿನ ಕರೆದು ಅವಳು ಸಂಧ್ಯಾವಂದನೆ ಸಲ್ಲಿಸ್ತಾರೆ. ಲಲಿತಾಂಬೆ ಸಂಧ್ಯಾ ಸ್ವರೂಪಳು. ಸಂಧ್ಯಾ ಅಂದ್ರೆ ಕಾಲದ ಪತ್ನಿ, ಕಾಲನ ಪತ್ನಿ ಅಂತ. ಸೂರ್ಯನ ಉದಯ ಮತ್ತು ಅಸ್ತಮದ ಕಾಲವನ್ನ ನಾವು ಸಂಧ್ಯಾ ಸಮಯ ಅಂತ ಕರಿತೀವಿ. ಬೆಳಗ್ಗೆ ಸೂರ್ಯ ಹುಟ್ಟಬೇಕಾದ್ರೆ ಮತ್ತೆ ಸಂಜೆ ಸೂರ್ಯ ಮುಳುಗ್ಬೇಕಾಗಿರೋ ಸಮಯವನ್ನ ನಾವು ಸಂಧ್ಯಾ ಸಮಯ. ದೇವಿಗೆ ಅಂತಲ್ಲ, ಯಾವುದೇ ದೇವರನ್ನ ಪೂಜೆ ಮಾಡ್ಬೇಕಾದ್ರೂ ಕೂಡ ಆ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಪ್ರಾಶಸ್ತ್ಯವಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಸಂಧ್ಯಾವಂದನ ದಿನಕ್ಕೆ 3 ಸಲ ಮಾಡ್ತಾರೆ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ, ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಏರಿದ್ಮೇಲೆ, ಮತ್ತೆ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಸಂಧ್ಯಾವಂದನೆ ಮಾಡ್ತಾರೆ. ದೇವಿ ಆರಾಧಕರು ಸಂಧ್ಯಾವಂದನೆಯನ್ನ ವಿಶೇಷವಾಗಿ ಮಾಡ್ತಾರೆ. ಸೂರ್ಯನಿಗೆ ಕೊಡೋ ಬದಲು ನೇರವಾಗಿ ದೇವಿಗೆ ಕೊಡ್ತಾರೆ, ಅಥವಾ ಸೂರ್ಯನಿಗೆ ಕೊಟ್ಟು ಅದನ್ನ ದೇವಿಗೆ ತಗೊಂಡೋಗಿ ತಲುಪಿಸು. ನಾನು ಮಾಡೋ ಸಂಧ್ಯಾವಂದನೆ ಅರ್ಘ್ಯ, ಅಥವಾ ನಾನೇನ್ ಆಚಮನ ಕೊಟ್ಟೆ, ಅಥವಾ ನಾನೇನ್ ನಿನಗೆ ಬೇಡ್ಕೊಂಡೆ ಅದನ್ನ ತಗೊಂಡೋಗಿ ದೇವಿಗೆ ಸಲ್ಲಿಸು ಅಂತ ದೈವ ಆರಾಧರು, ಶ್ರೀವಿದ್ಯೆ ಉಪಾಸಕರು ಈ ರೀತಿ ಸಂಧ್ಯಾವಂದನೆ ಮಾಡ್ತಾರೆ. ಸ್ವಲ್ಪ ಡಿಫ್ರೆಂಟ್. ನಾರ್ಮಲ್ ಸಂಧ್ಯಾವಂದನೆಗೂ ಶ್ರೀವಿದ್ಯೆ ಉಪಾಸನೆ ಮಾಡ್ತಕ್ಕಂಥ ಸಂಧ್ಯಾವಂದನೆಗೂ ಈ ರೀತಿಯಾದಂತಹ ವ್ಯತ್ಯಾಸ ಇರುತ್ತೆ. ಅರ್ಥ ಆಗತ್ತಾ? ಹಾಗಾಗಿ ಗೌರವ ಪೂರ್ವಕವಾಗಿ ಮೇರು ಪರ್ವತಕ್ಕೆ ನಮ್ಮ ವಿಶ್ ಅಥವಾ ನಮ್ಮ ಬೇಡಿಕೆಯನ್ನ ಕಳಿಸೋದಿಕ್ಕೆ ಅವರು ಸಂಧ್ಯಾವಂದನೆಯನ್ನ ಮಾಡೋದು. ಅವಳನ್ನ ಕಳಿಸ್ಕೊಡತಕ್ಕಂಥ ಮಂತ್ರಗಳ ಸೊಬಗು ಇದೆ. ಗೊತ್ತಿಲ್ಲ ನಿಮ್ಗೆ ತಾಯಿ ಬಗ್ಗೆ ಮಂತ್ರ ಸೊಬಗು, ಅದನ್ನ ಕರಿತೀವಿ. ಸೊಬಗು ಅಂದ್ರೆ ಸುಂದರವಾಗಿರ್ತಕ್ಕಂಥದ್ದು, ಎಂಜಾಯ್ ಮಾಡುವಂಥದ್ದು, ಅದ್ ಹೇಳಿದ ತಕ್ಷಣ ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು ಅಂತ. ಅದ್ರಲ್ಲಿ ಒಂದು ಶ್ಲೋಕ ಇದೆ, ಹೇಳ್ತೀನಿ ನೋಡಿ. ಉತ್ತಮೇ ಶಿಖರೇ ಜಾತೆ ಭೂಮ್ಯಾಂ ಪರ್ವತ ಮೂರ್ಧನಿ ಬ್ರಾಹ್ಮಣೇಭ್ಯೋ ಭೃನುಜ್ಞಾತ ಗಚ್ಚ ದೇವಿ ಯಥಾ ಸುಖಂ. ಏ ತಾಯಿಯೇ, ನೀನು ಬ್ರಹ್ಮವಿದರಿಂದ ಅಂದ್ರೆ ಬ್ರಹ್ಮನಂತಹ ಸಾಲಿಗೆ ಸೇರುವ ದೇವತೆಗಳಿಂದ ಸಂಧ್ಯಾವಂದನೆ ಮಾಡಿಸ್ಕೊಂಡು ಪ್ರಸನ್ನಳಾಗಿದ್ದೀಯ. ಈಗ ನಾನು ನಿನಗೆ ಸ್ವಸ್ಥಾನಕ್ಕೆ ಇಂದಿರ್ಬೇಕು ಅನುಮತಿನ ನೀಡ್ತಿದ್ದೇವೆ. ನೀನ್ ಅನುಕೂಲಕ್ಕೆ ತಕ್ಕಂತೆ ಹೋಗು. ತಾಯಿನ ಫಸ್ಟ್ ಕರೆಯೋದು ಮನೆಗೆ. ವರಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀರಲ್ವಾ, ತಾಯಿನ ಕಳ್ಸಕ್ ಆಹ್ವಾನ ಮಾಡ್ಕೊಂಡು ಪ್ರತಿಷ್ಠಾಪನೆ ಮಾಡ್ತೀರಲ್ವಾ, ಎಲ್ಲ ಮುಗಿದ್ಮೇಲೆ ಕಳ್ಸಕ್ ಕದ್ಲಿಸ್ಬೇಕಲ್ವಾ. ಕದ್ಲಿಸೋದು ಅಂದ್ರೇನು? ವಿಸರ್ಜನೆ. ತಾಯಿನ ವಾಪಸ್ ಕಳಿಸ್ಕೊಡ್ಬೇಕಲ್ವಾ. ಕಳಿಸ್ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ? ಸುಮ್ನೆ ಹಂಗೆ ಹೋಗು ಅಂತೀವಿ. ಇಲ್ಲ, ಕೂತೊಂದೆರಡು ಮಾತಾಡ್ಬೇಕು. ಯಾರಾದ್ರೂ ಮಾತಾಡ್ತೀರಾ? ಇಲ್ಲ. ಹಳ್ಳಿ ಕಡೆ ಮಾತಾಡ್ತಾರೆ.
ದೇವ್ರಿಗೊಂದು ಗ್ರಾಮ ದೇವತೆಯನ್ನ ಕರ್ಕೊಂಬಂದ್ರೆ, ಯಾವ್ದೋ ಪಕ್ಕದೂರಿಂದ ಒಂದ್ ದೇವ್ರನ್ನ ಕರ್ಕೊಂಬಂದ್ರೆ, ಬರ್ಬೇಕಾದ್ರೆ ಹೇಗೆ ಹೋಗಿ ಅರ್ಶನ ಕುಂಕುಮ ಬಳೆ ಕಾಯಿ ಹೂವ ಎಲ್ಲ ಕೊಟ್ಬಿಟ್ಟು ತಾಯಿ ಕರ್ಕೊಂಡು ಮನೆ ಬರ್ತಾರೆ, ಊರಿಗೆ ಗ್ರಾಮ ಪ್ರವೇಶ ಮಾಡ್ತಾರೆ. ಎಲ್ಲ ಹಬ್ಬ ಮುಗಿದ್ಮೇಲೆ ತಾಯಿನ ಕಳ್ಸ್ಕೊಡ್ಬೇಕಾದ್ರೆ, ಮತ್ತೆ ಹೋಗ್ಬಾ ಅಮ್ಮ ತಾಯಿ, ಆದಷ್ಟು ಬೇಗ ಮುಂದಿನ ವರ್ಷ ಬಾ, ನೀನ್ ಬರೋ ತನಕ ನಮ್ಮೂರನ್ನ ಕಾಯ್ದು ಮಳೆ ಬೆಳೆ ಆಗಿ ದನ ಕರು ಪಶು ಭಾಗ್ಯಗಳೆಲ್ಲ ವೃದ್ಧಿ ಆಗೋ ತರ ಮಾಡು ಅಂತ ಕೇಳಿ ತಾಯಿನ ಊರ್ ಕೊನೆ ತನಕ ಕಳ್ಸ್ಕೊಟ್ ಬರ್ತಾರೆ. ಅದೇ ತರ ಇಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಅಥವಾ ನಮ್ಮ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ತಾಯಿನ ಬರಮಾಡ್ಕೊಡ್ಬೇಕು, ಆಮೇಲೆ ಮತ್ತೆ ಕಳ್ಸ್ಕೊಡ್ಬೇಕು. ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ನೀನು ಬಂದೆ, ಕರೆದಿದ ತಕ್ಷಣ ನೀನ್ ಬಂದೆ, ಈಗ ನಾವು ನಿನಗೆ ಸ್ವಸ್ಥಾನಕ್ಕೆ ಹಿಂದಿರ್ಗಕ್ಕೆ ಅನುಮತಿಯನ್ನ ನೀಡ್ತಾ ಇದ್ದೇವೆ. ಅಂದ್ರೆ ನೀನ್ ಹೋಗ್ಬೋದು, ನಮ್ಮನೆಗ್ ಬಂದೆ, ವರಲಕ್ಷ್ಮಿ ಪೂಜೆ ಆಯ್ತು, ಎಲ್ಲ ಆಯ್ತು, ಈಗ ನೀನ್ ಹೋಗ್ಬೋದಮ್ಮ. ನಿನ್ನ ಅನುಕೂಲಕ್ಕೆ ತಕ್ಕಂತೆ ಹೋಗುವವಳಾಗು, ಅಂದ್ರೆ ನಿನ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೋಗು. ನಿನ್ನ ವಾಸಸ್ಥಾನ ಭೂಮಿಯಲ್ಲಿರ್ತಕ್ಕಂಥ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿರುವ ಮೇರು ಪರ್ವತ ನಿನ್ ಮನೆ. ಎಲ್ರಿಗೂ ನನ್ ಮನೆ ಇರುತ್ತೆ, ಅದೇ ತರ ನಿನ್ ಮನೆ ಅದು. ಅದರ ಅತಿ ಎತ್ತರದ ಶಿಖರದಲ್ಲಿ ನೀನ್ ವಾಸ ಆಗಿದ್ಯಾ. ಪರ್ವತ ಪ್ರದೇಶ ಆಗಿರೋದ್ರಿಂದ, ಬೆಟ್ಟ ಗುಡ್ಡ ಆಗಿರೋದ್ರಿಂದ ಎಚ್ಚರದಿಂದ ಹೋಗು ನೀನು. ತಾಯಿಗೆ ನಾವು ಹೇಳ್ಕೊಡ್ತಾ ಇದೀವಿ ಹುಲು ಮಾನವರು, ಬಟ್ ಆದ್ರೂ ಹೇಳ್ಬೇಕು, ಎಚ್ಚರಿಕೆ ಸಂದೇಶ ಕೊಡ್ಬೇಕು ದೇವರಿಗೆ. ನಾಳೆ ಮತ್ತೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಪುನಃ ಕರಿತೀನಿ, ಆಗ ಕೃಪೆ ತೋರಿ ಮತ್ತೊಮ್ಮೆ ಬರ್ಬೇಕು, ಇಲ್ಲ ಅಂತ ಹೇಳೋ ಹಾಗಿಲ್ಲ ಅಂತ ಶ್ಲೋಕದ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹಾಗೆ ಮಾಡ್ಬೇಕು. ಪೂಜೆ ಮಾಡ್ಬೇಕಾದ್ರೆ ಅಥವಾ ಒಂದ್ ಮನೇಲಿ ಯಾವ್ದೋ ಒಂದ್ ಮಾಡ್ಬೇಕಾದ್ರೆ ದೇವ್ರನ್ನ ವಿನಮ್ರವಾಗಿ ಬರಮಾಡ್ಕೊಂಡು ಬಂದು ನಲ್ಗೊಂಡ್ಮೇಲೆ ತಾಯಿನ ಕಳ್ಸ್ಕೊಡ್ಬೇಕಾದ್ರೆ, ಸರ್ ಯಾಕೆ ಸರ್ ದೇವಿ ನಮ್ಮನೇಲಿ ಇಟ್ಬಿಡ್ಲಿ ಪ್ಲೀಸ್ ಸರ್, ಯಾಕೆ ಹೋಗ್ಬೇಕು? ನಮ್ಮನೇಲೆ ಭೋಗ ಭಾಗ್ಯ ಸುಖ ಐಶ್ವರ್ಯ ಅಂತಸ್ತು ಹಣ ಎಲ್ಲ ನಮಗ್ ಸಿಗ್ಬಿಡ್ಬೇಕು. ಅದು ನೀಚ ಮನಸ್ಸು, ಅದು ನೀಚ ಮನಸ್ಸು. ನಮ್ಮ ಮನೆಗೆ ಬಂದಂತಹ ದೇವರು ನಮಗೆ ಶುಭವನ್ನ ಹಾರೈಸಿದ ಮೇಲೆ, ನಮಗ್ ಒಳ್ಳೇದಾದ್ಮೇಲೆ, ನನ್ನಂತೆ ಸಾವಿರಾರು ಅಲ್ಲ ಕೋಟ್ಯಾಂತರ ಜನ ಕಷ್ಟದಲ್ಲಿರ್ತಕ್ಕಂತ ಭಕ್ತರ ಮನೆಗೂ ಹೋಗ್ಬೇಕು. ಹಾಗಾಗಿ ನೀನ್ ಹೋಗ್ಬಾಮ್ಮ ಅಂತ ಕಳಿಸ್ಕೊಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಗುಣ ಯಾವುದೂ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಒಬ್ಬ ಭಕ್ತೆ ತುಂಬಾ ಕೃಷ್ಣನನ್ನ ಆರಾಧನೆ ಮಾಡ್ತಾ ಇದ್ಲು, ತುಂಬಾ ಪೂಜೆ ಮಾಡ್ತಾ ಇದ್ಲು. ಕೃಷ್ಣ ಯಾವತ್ ಬರ್ತೀಯಪ್ಪ ನನ್ ಮನೆಗೆ, ನನ್ನ ಕೂಗನ್ನ ಯಾವಾಗ ಕೇಳಿಸ್ಕೊಂತೀಯಪ್ಪ, ಈ ಭಕ್ತಳ ಮನೆಗೆ ನೀನ್ ಬರಲ್ವಾ, ಯಾಕೆ ನಾನ್ ಮಾಡೋ ಉಪಚಾರ ನಿನ್ಗೆ ಇಷ್ಟ ಆಗಲ್ವಾ, ಅಥವಾ ನಾನು ಏನಾದ್ರೂ ಬಡವಿ ಅಂತನ, ಬೇರೆಯವ್ರ ತರ ನಿನ್ನನ್ನ ಸ್ತುತಿಸಕ್ ಬರಲ್ಲ ಅಂತ ಯಾವಾಗ್ಲೂ ಕಾಯ್ತಾ ಇದ್ಲು, ಬೇಡ್ತಾ ಇದ್ಲು. ಒಂದು ದಿನ ಕೃಷ್ಣ ಬಂದೇ ಬಿಟ್ಟ ಆಕೆ ಮನೆಗೆ. ಬಂದ ಆ ತಾಯಿ ಬಹಳ ಸಂತೋಷಗೊಂಡು ಕೃಷ್ಣನ ಪಾದವನ್ನ ತೊಳೆದು ತುಳಸಿ ಮಾಲೆಯನ್ನ ಹಾಕಿ ಬಗೆ ಬಗೆ ನೈವೇದ್ಯವನ್ನ ಮಾಡಿಟ್ಟು ಕೃಷ್ಣನ್ಗೆ ತಿನ್ನಿಸಿ ಉಣಿಸಿ ಎಲ್ಲ ಆಯ್ತು. ಬೆಳಗ್ಗೆ ಬಂದಂತ ಕೃಷ್ಣ ಸಂಜೆ ತನಕ ಅವಳ ಆತಿಥ್ಯವನ್ನ ಸ್ವೀಕರಿಸ್ತ. ನೀನ್ ನೋಡ್ತಾನೆ ಇರ್ಬೇಕು ಅಂತ ಕೃಷ್ಣನನ್ನ ಕೂರ್ಸ್ಕೊಂಡು ಕಣ್ಣಿಗೆ ತುಂಬುವಷ್ಟು ನೋಡಿದ್ಲು. ಸಂಜೆ ಸೂರ್ಯ ಮುಳುಗುವಂತ ಹೊತ್ತಾಯ್ತು. ಕೃಷ್ಣ ಕೇಳ್ತಾನೆ, ಅಮ್ಮ ನೀನ್ ಹೋಗ್ ಬರ್ಲಾ ಅಂತ. ಅದಕ್ಕೆ ಆ ತಾಯಿ ಹೇಳ್ತಾಳೆ, ಎಲ್ಲಿಗೆ ಹೋಗ್ತೀಯ? ನಾನ್ ಎಷ್ಟು ವರ್ಷದಿಂದ ಕಷ್ಟಪಟ್ಟು ಏನೇನೋ ಮಾಡಿ ಬೇಡಿ ನನ್ ಜೀವವನ್ನೇ ಮುಡುಪಾಗಿಟ್ಟು ನಿನ್ನನ್ನ ಬರಮಾಡ್ಕೊಂಡಿದ್ದೀನಿ, ಕಡೆಗೂ ನನಗೆ ಹೋಗೊಟ್ಟು ನೀನ್ ಬಂದಿದ್ಯಾ, ನೀನೆಲ್ಲೂ ಹೋಗೋ ಆಗಿಲ್ಲ. ನೀನು ನನ್ನ ಹತ್ರನೇ ಇರ್ಬೇಕು, ನೀ ನನ್ನ ಸ್ವತ್ತು, ಪರರ ಸ್ವತ್ತಾಗಕ್ಕೆ ನಾನಿನ್ ಬಿಡಲ್ಲ. ಅದು ಕೃಷ್ಣ ನಗ್ತಾ ಹೇಳ್ತಾನೆ, ತಾಯಿ ನಾನ್ ನಿನ್ ಮನೆಗ್ ಬರಕ್ಕಿನ್ನ ಮುಂಚೆ ಮತ್ತೊಬ್ಬಳ ಭಕ್ತಳ ಮನೆಗ್ ಹೋಗಿದ್ದೆ. ಆ ತಾಯಿ ಕೂಡ ಬಹಳ ಸಂತೋಷವಾಗಿ ನನಗೆ ಆತಿಥ್ಯವನ್ನ ಕೊಟ್ಟು ಎಲ್ಲ ಮಾಡಿ ಕೂತಿದ್ದೆ ನಾನು. ಆ ತಾಯಿ ಹೇಳಿದ್ಲು, ಪ್ರಭು ಜಗನ್ನಾಥ, ನನ್ನಂತೆ ಕೋಟ್ಯಾಂತರ ಜನ ಭಕ್ತರು ಕಾಯ್ತಾ ಇರ್ತಾರೆ ನಿನಗೆ. ನಿನ್ನ ನಾನು ಒಂದು ಬಾರಿಯಾದ್ರೂ ನೋಡಿದೆ, ನಿನ್ನ ಪಾದ ಸೇವೆ ಮಾಡಿದೆ, ಅದಕ್ಕಿಂತ ನನಗೆ ಭಾಗ್ಯಕರವಾದಂಥದ್ದಿಲ್ಲ. ನೀನು ಮತ್ತೊಬ್ಬರ ಭಕ್ತರ ಮನೆಗೆ ಹೋಗಿ ಅವರ ಕಷ್ಟವನ್ನ ನೀನು ಪರಿಹಾರ ಮಾಡುವಂತ ತಾಯಿ ನನ್ನನ್ನ ಕಳಿಸ್ಕೊಟ್ಲು. ಅವಳು ಕಳ್ಸಿದ್ಮೇಲೆ ನಾನ್ ನಿನ್ ಮನೆಗ್ ಬಂದೆ.
ಅವಳೇನಾದ್ರೂ ನಿಂತರನೆ ನಾನ್ ಕಳ್ಸಲ್ಲ ಅಂತ ಪಟ್ಟು ಹಿಡಿದು ಹಠ ಹಿಡಿದು ಕೂತಿದ್ರೆ ನಾನಿವತ್ ನಿನ್ ಮನೆಗ್ ಬರ್ತಿದ್ನಾ? ನೀನ್ ಆತಿಥ್ಯ ಸ್ವೀಕರಿಸ್ತಿದ್ನಾ? ಅವಳಿಗೆ ಯಾವ ರೀತಿ ಉದಾರ ಮನಸ್ಸಿದ್ಯೋ ಆ ರೀತಿ ನಿನ್ಗೂ ಉದಾರ ಮನಸ್ಸಿದ್ರೆ ನಿನ್ನಂತೆ ಇನ್ನೂ ಕೋಟ್ಯಾಂತರ ಜನ ಭಕ್ತರನ್ನ ಉದ್ಧಾರ ಮಾಡ್ತೀನಿ. ಈ ಉದಾರ ಮನಸ್ಸನ್ನ ಕಲ್ತ್ಕೊಂಡವ್ರೆ ನಿಜವಾದ ಭಕ್ತರು. ಹಿಡಿದಿಟ್ಕೊಳೋದಲ್ಲ ದೇವ್ರನ್ನ, ಅಥವಾ ಎಲ್ಲ ನನಗೆ ಗೊತ್ತಿದೆ ಅಂತಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆಗ ಆಕೆಗೆ ಜ್ಞಾನೋದಯವಾಗತ್ತೆ. ಹಾಗಾಗಿ ದೇವ್ರನ್ನ ಕರ್ಕೋಬೇಕಾದ್ರೂ ಖುಷಿ ಇರ್ಬೇಕು, ಕಳಿಸ್ಕೊಡ್ಬೇಕಾದ್ರೂ ಖುಷಿ ಇರ್ಬೇಕು, ನಂಬಿಕೆ ಇರಬೇಕು, ಮತ್ತೆ ನೀನ್ ಬಂದೇ ಬರ್ತೀಯ ಅಂತ. ಇವಾಗ ಹೋಗ್ತಾ ಇದ್ಯಾ, ಬಟ್ ಆದ್ರೂ ಕೂಡ ನೀನು ಮತ್ತೆ ನನ್ನ ಮನೆಗ್ ಬಂದೇ ಬರ್ತೀಯ ಅಂತ ಖುಷಿಯಿಂದ ಕಳಿಸ್ಕೊಡಾಗ ಅದೇ ಮತ್ತೆ ಖುಷಿಯಿಂದ ಬರ್ತಾರೆ. ದೇವಸ್ಥಾನಕ್ಕೆ ಹೋಗೋದ್ ಯಾಕೆ? ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತಾನೆ ಹೊರ್ತು ಅಲ್ಲಿ ಹೋಗ್ಬಿಟ್ಟು ನಾನೇನೋ ಹಣ ಪಡ್ಕೊಂಡ್ ಬರ್ತೀನಿ ಅಂತಲ್ಲ. ಹರಕೆ ತೀರ್ಸೋದು ಯಾಕೆ? ನಾನು ಯಾವತ್ತೂ ಬೇಡ್ಕೊಂಡಿದ್ದೆ ಅದ್ ಇವತ್ ನೆರವೇರ್ತು. ಅದಕ್ಕೆ ಕಾರಣ ನನ್ನ ಪ್ರಯತ್ನ ಆಗಿದ್ರು ಕೂಡ, ಹಣ ಆಗಿದ್ರು ಕೂಡ ಪ್ರಯತ್ನಕ್ಕೆ ಫಲ ಕೊಟ್ಟವ್ ನೀನು, ಹಣ ಬರುವಂತ ಮಾರ್ಗ ಕೊಟ್ಟವ್ ನೀನು. ಹಾಗಾಗಿ ನಾನು ನಿನಗೆ ನೀನೇ ಅಂತ ಅನ್ಕೊಂಡಿದೀನಿ ಎಲ್ಲ ನೀನ್. ಹಾಗಾಗಿ ಹರಕೆ ತೀರಿಸ್ತಾ ಇದ್ದೀನಿ. ನಮ್ಮ ಮನಸ್ಥಿತಿ ಬದಲಾದ್ರೆ ಜೀವನವೇ ಬದಲಾಗುತ್ತೆ. ಹಾಗೆ ತಾಯಿ ಈ ರೀತಿಯಾಗಿ ಶ್ರೀವಿದ್ಯಾ ಉಪಾಸನೆಯ ಒಂದು ಭಾಗ. ನೀವು ಅರ್ಥ ಮಾಡ್ಕೊಳ್ಳಿ, ಹೌ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಏನೋ ಅದೇನೋ ಒಂದು ರೀತಿಯಾದಂತಹ ರಾಕೆಟ್ ಅಲ್ವಾ, ಅಥವಾ ಬ್ರಹ್ಮವಿದ್ಯೆ ಅಂತಲ್ಲ. ಸರಳ ವಿಧಾನ. ಇದನ್ನ ನೀವ್ಯಾಕೆ ಅಪ್ಲೈ ಮಾಡ್ಕೋಬಾರ್ದು? ಫರ್ಗಾಟ್ ಅಬೌಟ್ ದ ಶ್ರೀವಿದ್ಯಾ. ಅದಂದ್ರೆ ಏನು ಅಂತ ಗೊತ್ತಿಲ್ಲ ನಮ್ಗೆ, ಅದ್ ಬಿಟ್ಬಿಡಿ. ನೀವು ನಾರ್ಮಲ್ ಪೂಜೆ ಮಾಡ್ತಿರಲ್ಲ, ಅದ್ರಲ್ಲಿ ಯಾಕೆ ಇದನ್ನ ನೀವು ಅಪ್ಲೈ ಮಾಡ್ಕೋಬಾರ್ದು? ಅಥವಾ ನೀವ್ಯಾಕೆ ಇದನ್ನ ಪಾಲಿಸಬಾರ್ದು ಪ್ರತಿನಿತ್ಯದ ಪೂಜೆಯಲ್ಲಿ? ಅಥವಾ ನಿಮ್ ಮನೇಲಿ ವಿಶೇಷವಾಗಿ ಮಾಡ್ತಕ್ಕಂಥ ಗೌರಿ, ಗಣೇಶ, ವರಮಹಾಲಕ್ಷ್ಮಿ, ಇನ್ಯಾವುದೋ ಕೇದಾರೇಶ್ವರ ವ್ರತ ಮಾಡ್ತೀರಾ, ಅದ್ರಲ್ಲಿ ಯಾಕೆ ಇದನ್ನೆಲ್ಲ ನಾವು ಬಳಸ್ಕೋಬಾರ್ದು? ಇದನ್ನ ನಾವು ಮಾಡ್ತಾ ಹೋದ್ರೆ, ಇದನ್ನ ನಾವು ಪೂಜಾ ವಿಧಾನದಲ್ಲಿ ಬಳಸ್ಕೊಂತ ಹೋದ್ರೆ ಅದೇ ಒಂದು ರೀತಿಯಾದಂತ ಸಂತೋಷ ಕೊಡುತ್ತೆ ಮನಸ್ಸಿಗೆ, ಒಂದ್ ನೆಮ್ಮದಿ ಕೊಡುತ್ತೆ. ಅದು ಬೇಕಾಗಿರೋದು ನಮ್ಗೆ. ಹಾಗಾಗಿ ನಾವು ಪೂಜೆ ಸಂತೋಷ ನೆಮ್ಮದಿಗೋಸ್ಕರ ಪೂಜೆ ಮಾಡ್ತಾ ಇರೋದು. ನಾವು ಮೆಚ್ಸಕ್ಕಲ್ಲ, ಯಾರನ್ನೋ ಮೆಚ್ಸಕ್ಕಲ್ಲ. ನಮ್ಮ ಕಣ್ಣಿಗೆ ಹಬ್ಬ ಆಗ್ಲಿ ಅಂತ ಅಲಂಕಾರ ಚೆನ್ನಾಗಿ ಮಾಡೋದು, ಬೇರೆಯವ್ರ ಬಂದು ಹೊಗಳ್ಳಿ ಅಂತಲ್ಲ. ಮಾಡಿಟ್ಟಿರೋ ನೈವೇದ್ಯ ದೇವ್ರು ತಿಂದು ಅವ್ರು ಖುಷಿ ಪಡ್ತಾರೆ, ತುಂಬಾ ರುಚಿಯಾಗಿದೆ ಅಂತ ದೇವ್ರು ಇಷ್ಟ ಪಡ್ಲಿ ಅಂತ ನಾವ್ ಮಾಡ್ಬೇಕೆ ನೈವೇದ್ಯ. ಬರ್ದು ನಾನ್ ಕರ್ದವ್ರು ಕೊಟ್ಮೇಲೆ ತುಂಬಾ ರುಚಿಯಾಗಿ ಮಾಡಿದಿರ ಅಂತ ಅವ್ರು ಹೊಗಳ್ಳಿ ಅಂತಲ್ಲ, ಅಥವಾ ನಮ್ಮ ಬಾಯಿಗೆ ರುಚಿಸ್ಲಿ ಅಂತಲ್ಲ. ಇದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಸಣ್ಣ ಪುಟ್ಟ ವಿಚಾರ. ಲಲಿತಾಂಬೆಗೆ ಯಾವ್ಯಾವ ಹೂಗಳು ಇಷ್ಟ ಅಂತ ಕೂಡ ನಿಮ್ಗೆ ಹೇಳಿಕೊಟ್ಟೆ. ಅತೀವ ಸುಗಂಧಗಳಿಂದ ಕೂಡಿರ್ತಕ್ಕಂಥ ಹೂವು, ಕಲ್ಪ ವೃಕ್ಷಾದಿಗಳು ಕೂಡ ತಾಯಿಗೆ ಬಹಳವಾಗಿ ರುಚಿಸುತ್ತೆ ಅಂತ ಹೇಳಿದೆ. ಮುಂದೆ ವೀರಾರಾಧ್ಯ ಅಂದ್ರೆ ವೀರರಿಂದ ಆರಾಧನೆ ಪಡ್ತಕ್ಕಂಥವಳು. ವೀರರು ಅಂದ್ರೆ ಯಾರು? ಶಕ್ತಿ ಇರೋರನ್ನ ವೀರರು ಅಂತ ಕರೆಯಲ್ಲ ನಾವು. ಇಂದ್ರಿಯ ಜಿತರು, ಯಾರು ಇಂದ್ರಿಯಗಳನ್ನ ಗೆದ್ದಿರ್ತಿರೋ, ನಿಗ್ರಹಿಸ್ಕೊಂಡಿರ್ತೀರೋ ಅವ್ರನ್ನ ನಾವು ವೀರರು ಅಂತ ಕರಿತೀವಿ. ಅದು ಹೆಣ್ಣಾದ್ರೂ ಆಗಿರ್ಬೋದು, ಗಂಡಾದ್ರೂ ಆಗಿರ್ಬೋದು. ಹೆಣ್ಮಕ್ಳು ನೀವೆಲ್ಲ ಇಂದ್ರಿಯಗಳನ್ನ ಗೆದ್ಕೊಂಡಿದ್ದೀರಾ, ಹಾಗಾದ್ರೆ ನೀವು ವೀರರೇ. ಗಂಡ್ಮಕ್ಳು ಮಾಡ್ಕೊಂಡಿದ್ರೆ ಅವರು ವೀರರೇ. ಕಾಮ ಕ್ರೋಧಾದಿಗಳಿರ್ಬಾರ್ದು, ವಿಕಾರತೆ ಇರಬಾರ್ದು ನಿಮ್ ಮನಸ್ಸಲ್ಲಿ. ಶತ್ರುಗಳ ಜೊತೆ ಹೋರಾಡದವನ್ನ ವೀರ ಅಂತ ಕರಿತೀವಿ ನಿಜ. ಆದ್ರೆ ಪೂಜಾ ವಿಧಾನದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ನಿಮಗ್ ಬರ್ತಕ್ಕಂಥ ಕಷ್ಟಗಳನ್ನ ಎದುರಿಸಿ ನಿಂತವ್ರನ್ನ ನಾವು ವೀರರು ಅಂತ ಕರಿತೀವಿ. ಇಂಥವರಿಂದ, ಕರ್ಮ ವೀರರಿಂದ ಪೂಜೆ ಪಡ್ಕೊಂತಕ್ಕಂಥ ದೇವಿಗೆ ನಾವು ವೀರಾರಾಧ್ಯ, ವೀರರಿಂದ ಆರಾಧನೆಯನ್ನ ಪಡ್ಕೊಂಡವಳು ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಬ್ರಹ್ಮಾಂಡ ವ್ಯಾಪಿ ಶರೀರ ಇರ್ತಕ್ಕಂಥ ದೇವಿಯನ್ನ ನಾವು ವಿರಾಟ ರೂಪ ಅಥವಾ ವಿರಾಟ್ ರೂಪ, ವಿಷ್ಣು ಅಥವಾ ಪರಮಾತ್ಮ ವಿರಾಟ ರೂಪವನ್ನ ಅರ್ಜುನನಿಗೆ ತೋರಿಸ್ತಾರೆ. ಅದೇ ತರ ತಾಯಿದು ಕೂಡ ವಿರಾಟ ರೂಪ ಇದೆ. ಯಾಕಂದ್ರೆ ಅವಳು ವಿರಜಳು, ಪಾಪರಹಿತಳು. ಇಡೀ ಜಗತ್ತಿಗೆ ಅವಳು ಎಲ್ರು ಪ್ರಜೆಗಳೆಲ್ರೂ ನಗುವಲ್ಲಿ ಇರ್ಬೇಕು ಅಂತ ತಾಯಿ ಬಯಸ್ತಾಳೆ. ಬಟ್ ಆದ್ರೆ ನಮ್ಮ ಕರ್ಮವಶಾತ್ ನಾವು ಕೆಲವೊಂದ್ಸಲ
ದುಃಖದಲ್ಲೇ ಇರ್ತೀವಿ. ಮಹಾಗ್ರಾಸ, ಮಹಾಶನ, ಮಹಾಕಾಳಿ ಅಂತಕ್ಕಂಥ ನಾಮದಲ್ಲಿ ವಿರಾಟ ಸ್ವರೂಪವನ್ನ ವಶಿನ್ಯಾದಿ ವಾಗ್ದೇವತೆಗಳು ವರ್ಣನೆಯನ್ನ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ವಿರಾಟ ರೂಪವನ್ನ, ತಾಯಿ ವಿರಾಟ ರೂಪವನ್ನ ವರ್ಣನೆ ಮಾಡ್ಬೇಕಾದ್ರೆ ಸಕಲ ಬ್ರಹ್ಮಾಂಡಗಳಿಗೂ ಆಕೆ ಅವಯವಗಳು ಅಂತ ಭಾವಿಸ್ಬೇಕು. ಮೇಲಿನ ಲೋಕವಿಲ್ಲದ ಸತ್ಯಲೋಕವು ಆ ದೇವಿಯ ಶಿರಸ್ಸಾಗಿರುತ್ತೆ. ಅಂದ್ರೆ ಆಕಾಶದ ಮೇಲ್ ನೋಡ್ತಾ ನೋಡ್ತಾ ತಾಯಿ ತಲೆ ಇರುತ್ತೆ. 2 ಕಣ್ಣುಗಳು ತಾಯಿಗೆ. ಆ ಕಣ್ಣುಗಳು ನಿಮ್ ಕಣ್ಣು ತರ ಕಾಣಿಸ್ತಾ ಇಲ್ಲ. ಬಲಗಣ್ಣು ಸೂರ್ಯನ ತರ ಕಾಣಿಸ್ತಾ ಇದ್ರೆ, ಎಡಗಣ್ಣು ಚಂದ್ರನ ತರ ಕಾಣಿಸ್ತಾ ಇದೆ. ಮಧ್ಯ ಅಗ್ನಿ ಉರಿತಾ ಇದೆ. ಎಲ್ಲ ದಿಕ್ಕುಗಳೇನಿದೆ ಆಕೆ ಕಿವಿಗಳಾಗ್ಬಿಟ್ಟಿದೆ. ತಾಯಿ ಕಿವಿಗಳು, ವೇದಗಳು ಮಾತಿನ ತರ ಹೊರಡ್ತಾ ಇದೆ ತಾಯಿ ಬಾಯಿಂದ. ಈ ಇಡೀ ಗಾಳಿಗಳೇನಿದೆ, ಗಾಳಿ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಅಷ್ಟು ಗಾಳಿ ತಾಯಿಯ ಪ್ರಾಣವಾಯು ಆಗಿದೆ. ಸರ್ವ ವ್ಯಾಪಕವಾದ ಅವ್ಯಕ್ತ, ಬೇರೆ ಕಾಲಿರೋದೆಲ್ಲ ತಾಯಿ ಹೃದಯ ಆಗಿದೆ. ಭೂಮಿ ಆಕೆ ಪಾದ ಆಗಿದೆ. ಈ ರೀತಿಯಾಗಿ ವಿರಾಟ ರೂಪವನ್ನ ನಾವು ಅರ್ಥ ಮಾಡ್ಕೋಬೇಕು. ತಾಯಿದು ವಿರಾಟ ರೂಪವನ್ನ ಪೂರ್ತಿಯಾಗಿ ವರ್ಣಿಸ್ಲಿಲ್ಲ. ಯಾಕೆ? ಭಯಭೀತವಾಗಿರುತ್ತೆ. ಅರ್ಜುನ ವಿಷ್ಣುವಿನ ವಿರಾಟ ರೂಪವನ್ನ ನೋಡಿ ವಿಚಲಿತನಾಗಿ ಆ ಪರಮಾತ್ಮನ ಭುಜಗಳು, ಹೊಟ್ಟೆ, ಕಣ್ಣು, ಕೈ, ಕಾಲು ಸುತ್ತಮುತ್ತ ನೋಡಿದಷ್ಟು ಅವನಿಗೆ ಏನಾಗಿ ಬಹಳವಾಗಿ ಭಯಭೀತನಾಗಿ, ಪ್ರಭು ನಿನ್ನ ವಿರಾಟ ರೂಪವನ್ನ ನಿಲ್ಲಿಸಿ ಮತ್ತೆ ಯಾವ ರೀತಿ ನೀನು ಪುನರ್ಜನ್ಮಕ್ಕೆ ಬಾ ಅಥವಾ ನಿನ್ನ ಮೊದಲಿನ ರೂಪಕ್ಕೆ ಬಾ ಅಂತ ಬೇಡ್ಕೊಂತಾನೆ. ಆದ್ರೆ ಇಲ್ಲಿ ಅವ್ರು ಅಷ್ಟು ಆಳವಾಗಿ ತಾಯಿ ಬಗ್ಗೆ ವರ್ಣಿಸಲ್ಲ. ಮಕ್ಕಳೆಲ್ಲ ಭಯಭೀತರಾಗ್ತಾರೆ ಅಂತ. ವಿರಜ ಅಂದ್ರೆ ಉತ್ಕಲ ದೇಶದಲ್ಲಿ ವಿರಜ ಅಂತಕ್ಕಂಥ ಕ್ಷೇತ್ರದಲ್ಲಿನ ದೇವತೆ. ಅಂದ್ರ ಆ ಉತ್ಕಲ ದೇಶದಲ್ಲಿ ಇರ್ತಕ್ಕಂಥ ದೇವಿಯ ಹೆಸರು, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರ ಹೆಸರು ವಿರಜ ಅಂತ. ಅಂದ್ರೆ ನದಿ ಸ್ವರೂಪಿಣಿಯಾಗಿರ್ತಾಳೆ ತಾಯಿ. ಹಾಗಾಗಿ ಆಕೆಯನ್ನ ವಿರಜ ಅಂತ ಕರಿತೀವಿ. ಅಥವಾ ಯಾವುದೇ ದೋಷ ಇಲ್ಲದೆ ಇರ್ತಕ್ಕಂಥದ್ದು ಅನ್ನೋದು ಅರ್ಥ ಆಗುತ್ತೆ. ವಿಶ್ವತೋಮುಖಿ, ಸರ್ವತ್ರ ಪ್ರಾಣಿಪಾದೋರುಂ ಸರ್ವತೋಷಿ ಶಿರೋಮುಖಂ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭಮಂ ಅಂತ ವರ್ಣಿಸಿದ್ದಾರೆ. ಜಗನ್ಮಾತೆ ಸರ್ವ ಜಗತ್ತನ್ನ ಪರೀಕ್ಷೆ ಮಾಡ್ತಾಳೆ. ಜಡ, ಚೈತನ್ಯ, ಸಾಕಾರ, ನಿರಾಕುರ, ಸಗುಣ, ನಿರ್ಗುಣ ಎಲ್ಲ ತಾಯಿ ಮುಖ. ಅದ್ರಲ್ಲಿ ವಿರಾಟ ರೂಪ ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ವಿರಾಟ ರೂಪದ, ಈ ಶ್ಲೋಕದಲ್ಲಿ ವಿರಾಟ ರೂಪದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇನ್ ಪ್ರತ್ಯೇಕ ರೂಪ ಅಂದ್ರೆ ಇಂದ್ರಿಯಗಳನ್ನ ಅವಳು ಅಂತರ್ಮುಖನಾಗಿ ಮಾಡ್ಕೊಂಡು ಗೋಚರ ಆಗ್ತಾಳೆ ತಾಯಿ. ಪರಾಕಾಶ ಅಂದ್ರೆ 2 ಕೈಗಳನ್ನ ಮೇಲಕ್ಕೆತ್ತಿ ನಮಸ್ಕರಿಸ್ತಾ ಎಲ್ಲ ಋಷಿಗಳು ಕೂಡ ತಾಯಿ ನೋಡ್ಕೊಂಡು ನಿಂತಿದ್ದಾರೆ. ಕೈ ಕೆಳಗಡೆ ಬಿಟ್ಟು ನಮಸ್ಕಾರ ಮಾಡ್ತೀರಾ? ಕೈ ಎತ್ತಿ ನಮಸ್ಕಾರ ಮಾಡ್ತೀರಾ? ಕೈ ಮುಗಿದ್ ನಮಸ್ಕಾರ ಮಾಡ್ತೀರಾ ದೇವರಿಗೆ? ಯಾಕೆ? ಶರಣಾಗತಿ ಭಾವ ದೇವರಿಗೆ. ನೋಡಿ, ಯಾರ್ದಾದ್ರು ಮಹರ್ಷಿಗಳ ಫೋಟೋ ನೋಡಿ, ಯಾರ್ದಾದ್ರು ದೊಡ್ಡ ದೊಡ್ಡ ಋಷಿ ಮುನಿಗಳ ಫೋಟೋ ನೋಡಿ. ಆ ಫೋಟೋದಲ್ಲಿ ಅವ್ರ ತಲೆ ಸುತ್ತ ಒಂದು ಬೆಳಕನ್ನ ಚಿತ್ರ ಬರ್ದಿರ್ತಾರೆ. ಅಂದ್ರೆ ಏನೋ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿರೋ ತರ. ಅದು ನಾವು ಆರ ಅಂತ ಕರಿತೀವಿ. ಏನಂತ ಕರಿತೀವಿ? ಮೊದಲನೇ, ಎರಡನೇ ಆರ ಅಂತ ಕರಿತೀವಿ. ಆರ ಮೀನ್ಸ್ ದಿವ್ಯ ತೇಜಸ್ಸು, ಸನ್ಲೈಟ್, ಸೂಪರ್ ಸನ್ಲೈಟ್ ಅಂತ ಕೂಡ ಕರಿಬಹುದು ಅದನ್ನ. ಅದ್ ಯಾಕೆ ಆತರ ಚಿತ್ರಣ ಮಾಡಿದ್ದಾರೆ ಅಂದ್ರೆ, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಆತ್ಮ, ಅದ್ ಶಕ್ತಿ ಹೊರಹೊಮ್ಮಿ ತಲೆ ಮೇಲಿಂದ ಮೇಲಿರ್ತಕ್ಕಂಥ, ಆಕಾಶದ ಮೇಲೆ ಇರ್ತಕ್ಕಂಥ ದೇವ್ರ ಜೊತೆ ಸಂಪರ್ಕ ಹೊಂದಿದೆ ಅಂತ ಅದು ಸಿಂಬಲ್. ಅದು ಅಷ್ಟೆತ್ತರ ತನಕ ಅವನ ಎನರ್ಜಿ ವ್ಯಾಪಿಸಿದೆ ಅಂತ ಅರ್ಥ. ಅದನ್ನೇ ನಾವು ಪರಾಕಾಶ ಅಂತ ಕರಿತೀವಿ. ಯೋಗ ಸಾಧನೆ ಅಥವಾ ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಯೋಗ ಸಾಧನೆ. ಅದ್ರಲ್ಲಿ ಇದು ಸಾಧ್ಯ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದನ್ನ ವಶಿನ್ಯಾದಿ ವಾಗ್ದೇವತೆಗಳು ಸ್ತುತಿಸಿದ್ದಾರೆ, ಅಂದ್ರೆ ಹೇಳಿದ್ದಾರೆ ನಮಗೆ. ಅರ್ಥ ಆಯ್ತಲ್ಲ? ಪ್ರಾಣದ ಅಂದ್ರೆ ಸರ್ವ ಪ್ರಾಣಿಗಳ ಶರೀರದಲ್ಲಿ ಪ್ರಾಣರೂಪಿಯಾಗಿದ್ದಾಳೆ ತಾಯಿ. ಅದಕ್ಕೆ ಅವಳನ್ನ ಶ್ರೀಮಾತೆ ಅಂತ ಕರಿತೀವಿ. ನೋಡಿ, ಗಾಳಿ ನಮ್ ಜೊತೆಗಿರುತ್ತೆ, ನಮ್ಮ ಮೈಗೂ ಕೂಡ ತಟ್ಟುತ್ತೆ, ಚಳಿ ಆಗೋ ಅನುಭವ ಆಗುತ್ತೆ, ಕೋಲ್ಡ್ ಫೀಲ್ ಆಗುತ್ತೆ, ಅದ್ರ ಕಣ್ಣಿಗೆ ಕಾಣಿಸಲ್ಲ. ದೇವಿ ಯಾವುದೇ ಇಂದ್ರಿಯಕ್ಕೆ ನಿಲುಕದವಳು. ಗಾಳಿಲಿರ್ಬೋದು, ಬೆಂಕಿಲಿರ್ಬೋದು, ಎಲ್ಲದ್ರಲ್ಲೂ ಇರ್ಬೋದು. ತಾಯಿ ಗಾಳಿ ರೂಪದಲ್ಲಿ ಬಂದು ನಮ್ ಚರ್ಮಕ್ಕೆ ತಟ್ಟಿರ್ಬೋದು. ನಮ್ ಕೆಲವೊಂದ್ಸಲ ಬಿಸಿ ಅನುಭವ ಆಗಿರ್ಬೋದು, ಕೆಲವೊಂದ್ಸಲ ತಣ್ಣಗಿನ ಅನುಭವ ಆಗಿರ್ಬೋದು. ಚರ್ಮಕ್ಕೆ ಗೊತ್ತಾಗ್ತಾ ಇದೆ. ಅಥವಾ ಯಾವುದೋ ಸುವಾಸನೆ, ಒಂದು ಪರಿಮಳ, ಒಂದು ಫ್ಲೇವರ್ ನಿಮ್ ಮೂಗಿಗೆ ಬಂದ್ ತಟ್ಟುತ್ತೆ, ವಾಸನೆ ಮುಖಾಂತರ ಬರ್ಬೋದು. ಇಲ್ಲ ಯಾವುದೋ ಒಂದು ಶಬ್ದ ಕೇಳಿಸುತ್ತೆ,
ಅಂದ್ರೆ ಕಿವಿ ಮುಖಾಂತರ ತಾಯಿ ನಮ್ಗೆ ದರ್ಶನ ಕೊಟ್ಟಿರ್ಬೋದು. ನೋಡಿ, ಯಾರ ಹೃದಯದಲ್ಲಿ ಬುದ್ಧಿ ಇರುತ್ತೋ, ಸರ್ ತಲೆಯಲ್ವಾ ಸರ್ ಬುದ್ಧಿ ಇರೋದು, ಹೃದಯದಲ್ಲಿ ಬುದ್ಧಿ ಇರ್ಬೇಕು. ಆ ಹೃದಯದಲ್ಲಿ ಬುದ್ಧಿನ ಅಂತರ್ಮುಖ ಮಾಡ್ಕೊಂಡು ಯಾರ ಹೃದಯದ ಮುಖ ತಾಯಿ ಇದ್ದಾಳೆ ಅಂತ ಅನುಭವಕ್ಕೆ ತಗೊಂತಿರೋ ಅವ್ರ ಅನುಭವಕ್ಕೆ ಬರ್ತಾಳೆ. ಸಕ್ಕರೆ ಸಿಹಿ ಅಂತ ಹೇಗ್ ಗೊತ್ತಾಯ್ತು? ಕಣ್ಣಿಗೆ ಕಾಣಿಸುತ್ತ ನಿಮ್ಗೆ ಸಿಹಿ ಅಂತ? ಬಾಯಿಗೆ ಹಾಕೊಂಡಾಗ ತಾನೇ ಗೊತ್ತಾಗಿತ್ತು. ಯಾವ್ದೋ ಒಂದು ಪದಾರ್ಥ ತಂದು ಕೊಡ್ತೀನಿ, ತಿನ್ನಕ್ ಮುಂಚೆ ಕೇಳ್ತೀನಿ ಸಿಹಿ ಇರುತ್ತೋ ಖಾರ ಇರುತ್ತೋ ಅಂತ. ಗೆಸ್ಸಿಂಗ್ ಮೇಲೆ ಸಿಹಿ ಅಂತ ಹೇಳ್ತಾರೆ, ಅದ್ ಖಾರ ಇದ್ರೆ ಅಂದ್ರೆ ತಿನ್ನೋಡ ತನಕ ನಿಮ್ಗೆ ಗೊತ್ತಾಗ್ಲಿಲ್ಲ ಅದು ಸ್ವೀಟೋ ಅಥವಾ ಸ್ಪೈಸಿನೋ ಅಂತ. ಖಾರನೋ ಸಿಹಿ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ತಿಂದ ಮೇಲೆ ತಾನೇ ಗೊತ್ತಾಯ್ತು, ಅನುಭವಕ್ಕೆ ಬಂದಿತ್ತು. ಅದೇ ತರ ಮನಸ್ಸಲ್ಲಿ ನಿಮ್ಗೆ ಅಷ್ಟು ಶಕ್ತಿ, ಅಷ್ಟು ಪವರ್ ಇಲ್ಲ ಅಂದ್ಮೇಲೆ ನಿಮಗ್ ಫೀಲ್ ಆಗಲ್ಲ ದೇವ್ರು ಇದಾರೆ ಅಥವಾ ದೇವ್ರು ನನ್ನ ಹತ್ರ ಇದಾರೆ ಅಥವಾ ನನಗೆ ಇವತ್ತು ದರ್ಶನ ಕೊಟ್ರು ಫೀಲ್ ಆಗಲ್ಲ ನಿಮ್ಗೆ. ಆ ಫೀಲ್ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ದೇವ್ರು ಇದಾನೆ ಅಂತ ಅನುಭವಕ್ಕೆ ನಾವು ತಗೋಬೇಕಾಗಿರೋದು ಆ ಮೂಲಕ, ಗಾಳಿ ಮುಖಾಂತರ, ವಾಸನೆ ಅಥವಾ ಕಿವಿಗ್ ಬರ್ತಕ್ಕಂಥ ಶಬ್ದ ಅಥವಾ ನಮಗೆ ಏನೋ ಒಂದ್ ರೀತಿಯಾದಂತ ಮೈ ಜುಮ್ ಅನ್ನೋ ಅನುಭವ ಆಗ್ತದೆ. ಅಲ್ಲಿ ದೇವ್ರು ಇದ್ದಾನೆ ಅಂತ ಅನುಭವ. ಅದು ಉಪನಿಷತ್ ಹೇಳುತ್ತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಅಂದ್ರೆ ದೇವಿ ನಮ್ಗೆ ಪ್ರಾಣ ಕೊಡ್ತಾಳೆ, ಪ್ರಾಣ ಕೊಟ್ಟ ಮೇಲೆ ಗಾಳಿಲಿ ಇರ್ಬೋದು ಅಥವಾ ಯಾವುದೇ ರೂಪದಲ್ಲಿ ಇರ್ಬೋದು, ಒಟ್ನಲ್ಲಿ ಅವಳು ಇದ್ದಾಳೆ ಅಂತ. ಅರ್ಥ ಆಯ್ತಲ್ಲ? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಾರ್ತಾಂಡ ಭೈರವಾರಾಧ್ಯ ಅಂತ ಕರಿತೀವಿ. ಅಂದ್ರೆ ಮಾರ್ತಾಂಡ ಭೈರವರಿಂದ ಪೂಜೆ ಮಾಡಿಸ್ಕೊಂತಕ್ಕಂಥವಳು ತಾಯಿ. ಮೃತ ಹೊಂದಿದ ಅಂಡಗಳಿಂದ ಜನಿಸಿದವನು ಮಾರ್ತಾಂಡ. ಅವ್ನ್ ಇನ್ಯಾಕ್ ಮಾರ್ತಾಂಡ ಅಂತ ಕರಿತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಹೂಗಿಸ್ ಮಾರ್ತಾಂಡ? ಸತ್ತೋಗಿರ್ತಕ್ಕಂಥ ಅಂಡಗಳಿಂದ ಜನಿಸಿದವನು. ಈ ಮಾರ್ತಾಂಡನಿಂದ ಭೈರವ ರೂಪ, ಈಶ್ವರ ಆರಾಧಿಸಲ್ಪಟ್ಟ ಅಂತ ಪದ್ಮ ಪುರಾಣದಲ್ಲಿ ಹೇಳ್ತಾರೆ. ಆ ಭೈರವನೇ ಮಾರ್ತಾಂಡ ಅಂತ ಕೂಡ ಹೇಳ್ತಾರೆ. ಭೈರವ ಮಾರ್ತಾಂಡ ಇಬ್ರು ಒಂದೇ ಅಂತ. ಮಹಾರಾಷ್ಟ್ರದಲ್ಲಿ ಒಂದು ಪುರಾಣ ಕಥೆ ಪ್ರಚಾರದಲ್ಲಿದೆ, ಮಹಾರಾಷ್ಟ್ರದ ಕಡೆ ಹೇಳ್ತಾರೆ. ಮಣಿಮಲ್ಲ ಅಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಮಲ್ಲಾರಿ ಅಂತಕ್ಕಂಥ ಹೆಸರಿನ ಈಶ್ವರ ಭೂಮಿ ಮೇಲೆ ಅವತಾರ ಮಾಡ್ತಾನೆ. ಅವನು ಒಂದು ದೊಡ್ಡ ಮಹಾ ಅಶ್ವವನ್ನ ಏರಿ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಹಾಗಾಗಿ ಆತನನ್ನ ಮಾರ್ತಾಂಡ ಭೈರವ ಅಂತ ಕರಿತೀವಿ ಅಂತ ಮಹಾರಾಷ್ಟ್ರದ ಕಡೆ ಒಂದು ಪುರಾಣ ಕಥೆಯನ್ನು ಕೂಡ ಹೇಳ್ತಾರೆ. ಯಾರಿಗೆ? ಮಾರ್ತಾಂಡನಿಗೆ. ನೋಡಿ, ಮಾರ್ತಾಂಡನ ಪೂಜೆ ಮಾಡೋದು ಶಕ್ತಿ ಉಪಾಸಕರು ಅಥವಾ ಶಾಕ್ತರು ಅಂತ ಕರಿತೀವಿ. ಮಂತ್ರೋಪಾಸಕರನ್ನ ಮಂತ್ರಿ ಅಂತ ಕೂಡ ಕರಿತೀವಿ. ಅಂದ್ರೆ ಪಂಚದಶಾಕ್ಷರಿ, ಷೋಡಶಾಕ್ಷರಿ, ತತ್ವಕ್ಷರಿ ಮಂತ್ರಗಳನ್ನ ಸಿದ್ಧಿ ಪಡೆದಿರೋರು. ಈ ಸಿದ್ಧಿ ಪಡೆದಿರೋರ್ಗೆ ತನ್ನ ಧಾಮಕ್ಕೆ ತಾಯಿ ಕರ್ಸ್ಕೊಂತಾಳಂತೆ. ಮಂತ್ರ ಸಿದ್ಧಿ ಪಡೆದಿರ್ತಕ್ಕಂಥವ್ರಿಗೆ ಮೋಕ್ಷ ಕೊಡೋದಕ್ಕೋಸ್ಕರ. ಹಾಗಾಗಿ ಆಕಿನ ತ್ರಿಪುರೇಶಿ ಅಂದ್ರೆ ತ್ರಿಪುರಗಳ ಒಡೆಯಳು ಅಂತ ಕರಿತೀವಿ. ಜೊತೆಗೆ ಮಾರ್ತಾಂಡ ಭೈರವರನ್ನ ಅವರ ಬೆಂಬಲಕ್ಕೆ ಅಥವಾ ಅವರ ಶಕ್ತಿಯಾಗಿ ಕಳಿಸ್ತಾಳೆ ಅಂತ ಕೂಡ ಈ ಶ್ರೀವಿದ್ಯೆಯಲ್ಲಿ ಹೇಳ್ತಾರೆ. ಅರ್ಥ ಆಯ್ತು? ಹಾಗಾಗಿ ಆಕೆಯನ್ನ ಆ ರೀತಿಯಾಗಿ ಕೂಡ ನಾವು ಕರಿತೀವಿ. ಸತ್ವ, ರಜಸ್ಸು, ತಮ ಅಂತಕ್ಕಂಥ 3 ಗುಣ ರಹಿತಳಾಗಿರ್ತಕ್ಕಂಥವ್ರು. ನಮ್ ಕಾಣಿರೋ ಬ್ರಹ್ಮಾಂಡದಲ್ಲಾದ್ರೂ ಇರ್ಬೋದು ಅಥವಾ ಬ್ರಹ್ಮಾಂಡದ ಆಚೆ ಬೇಕಾದ್ರೂ ತಾಯಿ ಇರ್ಬೋದು ಅಂತ ಹೇಳ್ತಾರೆ. ಮಂತ್ರಿಣಿಯಾದಂತಹ ಶ್ಯಾಮಲಾ ದೇವಿಗೆ ತನ್ನ ರಾಜ್ಯ ಭಾರವನ್ನ ವಹಿಸ್ಬಿಟ್ಟು ತಾಯಿ ನಿಶ್ಚಿಂತಳಾಗ್ಬಿಡ್ತಾಳೆ. ಯುದ್ಧ ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ಕೊಡ್ಬೇಕಲ್ಲ, ಶ್ಯಾಮಲಾ ದೇವಿ ತಾಯಿ ಕೊಡ್ತಾಳೆ. ಮಂತ್ರವನ್ನ ಜಪಿಸೋರ್ನ ರಕ್ಷಿಸ್ತಕ್ಕಂಥ ದೇವಿನೇ ಮಂತ್ರಿಣಿ. ಇವೆಲ್ಲ ಮಂತ್ರ ಜಪ. ಈಗ ವೀಣಾ ಮೇಡಮ್ ಒಂದ್ ಮಂತ್ರ ಕೊಡ್ತಾರೆ, ನಾನ್ ಯಾವ್ದೋ ಒಂದ್ ಮಂತ್ರ ಕೊಡ್ತೀನಿ. ನಾವ್ ಹೇಳಿರ್ತೀವಿ ನೋಡಿ ಜಪ ಮಾಡ್ಕೊಳ್ಳಿ ಈ ಮಂತ್ರವನ್ನ, ಬಿಡ್ಬೇಡಿ ಅಂತ ಹೇಳ್ತೀವಿ. ನಿಮ್ಗೊಂದ್ ಡೌಟ್, ಇದೇನ್ ಓಂ ದುಮ್ ದುರ್ಗಾಯಿ ನಮಃ ಅಂತ ಕೊಟ್ಬಿಟ್ರು, ಇನ್ನೊಂದ್ ಯಾವ್ದೋ ದೇವಿದು ಕೊಟ್ಬಿಟ್ರು, ಏನು ಇದು ಜಪ ಮಾಡ್ಕೊಂಡ್ರೆ ಏನು ಅಂತ ನಿಮ್ಗೆ ಅನಿಸ್ತಿರ್ಬೋದು. ನಾವು ಆ ಮಂತ್ರವನ್ನ ಕೊಟ್ಟಿರ್ತಕ್ಕಂತ ಉದ್ದೇಶ, ನೀವು ಮಂತ್ರವನ್ನ ಎಲ್ಲಿ ತನಕ ಜಪ ಮಾಡ್ತಿರೋ ಆಗ ತಾಯಿ ಮಂತ್ರಿಣಿ ರೂಪಿಯಾಗಿ ನಿಮ್ಮನ್ನ ರಕ್ಷಣೆ ಕೊಡ್ತಾಳೆ. ಮಂತ್ರವನ್ನ ಜಪಿಸೋರ ರಕ್ಷಣೆಗೆ ಬರ್ತಕ್ಕಂಥ ತಾಯಿನೇ ಮಂತ್ರಿಣಿ. ಅರ್ಥ ಆಯ್ತಾ? ದೇವಿ ತಂತ್ರವನ್ನ ಜಪಿಸೋ ಭಕ್ತರನ್ನು ಕೂಡ ರಕ್ಷಿಸ್ತಾಳೆ, ತಂತ್ರಿಣಿ ಆಗ್ತಾಳವಾಗ. ಹಾಗಾಗಿ ಆ ಮಂತ್ರಿಣಿಗೆ ರಾಜ್ಯಭಾರವನ್ನ ವಹಿಸ್ತಕ್ಕಂಥ ರಹಸ್ಯಾರ್ಥ ಶ್ರೀಮಾತೆಗೆ ಮಂತ್ರಿಣಿ
ನ್ಯಸ್ತ ರಾಜ್ಯದ ಹೂ ಅಂತ ಹೆಸರು ಬಂದಿದೆ ತಾಯಿಗೆ. ಜಯತ್ಸೇನಾ ಅಂತ ಕರಿತೀವಿ ನೋಡಿ. ಬಂಡಾಸುರ ವಧೆಯ ಘಟ್ಟದಲ್ಲಿ ಬಂಡಾಸುರನನ್ನು ಸಂಹಾರ ಮಾಡ್ಬೇಕಾದ್ರೆ, ರಾಕ್ಷಸನನ್ನ ಸಂಹಾರ ಮಾಡ್ಬೇಕಾದ್ರೆ ಕೋಟ್ಯಾನು ಕೋಟಿ ಯೋಗಿನಿ ಗಣಸೇನಾ ಸಮೂಹದ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಎಷ್ಟೋ ಜನ ಯೋಗಿನಿಗಳಿದ್ರು, ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ಒಬ್ಬೊಬ್ರು ಒಂದ್ ಕೆಲಸ ವಹಿಸ್ಕೊಂಡಿದ್ರು ಅಂತ. ಅದನ್ನ ಚತುರಂಗ ಬಲೇಶ್ವರಿ ಅಂತಕ್ಕಂಥ ನಾಮಗಳಲ್ಲಿ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ಜಯತ್ಸೇನಾ ನಾಮದಲ್ಲಿ ಆ ಸೇನೆಗಳು ಜಯವನ್ನ ತಂದು ಕೊಟ್ರು ಅಂತ ವರ್ಣಿಸಿರೋದಕ್ಕೆ ಜಯತ್ಸೇನಾ ಅಂತ. ಆ ಸೇನೆ, ತಾಯಿಯ ಸೇನೆ ಜಯವನ್ನ ತಂದು ಕೊಡ್ತು, ಹಾಗಾಗಿ ಜಯತ್ಸೇನಾ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ. ನಿಸ್ತ್ರೈಗುಣ್ಯ ಅಂದ್ರೆ ತ್ರಿಗುಣಗಳು, ಆಗ್ಲೇ ಹೇಳಿದ್ನಲ್ಲ, ಆ ಗುಣಗಳನ್ನ ತಾಯಿ ಜಯಿಸಕ್ಕೆ ಅಥವಾ ನಮ್ಗೆ ಸೃಷ್ಟಿ ಮಾಡ್ಕೊಳಕ್ಕೆ ಸಹಾಯ ಮಾಡ್ತಾಳೆ. ಪರ ಅಪರ. ಪರ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ತುಂಬಾ ಚೆನ್ನಾಗಿರೋದು. ಅಪರ ಅಂದ್ರೆ ಸಂಬಂಧವಾಗಿರ್ತಕ್ಕಂಥದ್ದು. ಎರಡು ಜಗನ್ಮಾತೆ. ಉತ್ಕೃಷ್ಟ ಆಗಿರೋದು ಆಕೆನೆ, ಸಂಬಂಧವನ್ನ ಕಲ್ಪಿಸೋದು ಆ ತಾಯಿನೇ. ಆತ್ಮಸ್ವರೂಪಿಣಿ ಆದ ಶ್ರೀಮಾತೆ ಎರಡೂ ಇಲ್ಲ. ವಿದ್ಯಾ ಸ್ವರೂಪಿಣಿ, ಭಾವ ವಿವರ್ಜಿತ ಅಂತ ನಾಮ ಗೊತ್ತಲ್ಲ ನಿಮ್ಗೆ, ಲಲಿತಾ ಸಹಸ್ರದ ನಾಮ. ಅದರ ಅರ್ಥ ದ್ವಂದ್ವ ರೂಪವನ್ನು ಯಾಕೆ ಹೇಳಿದ್ದೆ, ಭಾವ ವಿದ್ಯಾ ಅಂತ ಯಾಕೆ ಎರಡೆರಡು ಸಲ ದ್ವಂದ್ವ ರೂಪದಲ್ಲಿ ಹೇಳಿದ್ದಾರೆ ಅಂದ್ರೆ, ತಾಯಿಗೆ ಯಾವುದೇ ಬಂಧವಿಲ್ಲ, ಎರಡೂ ತಾನೇ ಆಗಿ ಭಕ್ತರನ್ನ ಅನುಗ್ರಹ ಮಾಡ್ತಾಳೆ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಹೇಳಿದ್ದಾರೆ. ಮುಂದೆ ಹೇಳ್ತಾರೆ ಸತ್ಯಜ್ಞಾನಾನಂದ ರೂಪ ಅಂತ. ಸತ್ಯಜ್ಞಾನ ರೂಪ, ಪರಬ್ರಹ್ಮ ಸ್ವರೂಪ. ಭಗವಂತನ ಸಾಕ್ಷಾತ್ಕಾರದಿಂದ ಸಿಗೋದಿಕ್ಕೆ ಆನಂದ ಸ್ವರೂಪ ಅಂತ ಕರಿತೀವಿ. ಆನಂದ ಸ್ವರೂಪ ಹೇಗ್ ಸಿಗೋದು? ಭಗವಂತನ ಸಾಕ್ಷಾತ್ಕಾರ ಆದ್ರೆ. ಸಂಘ ಜೀವಿಗಳನ್ನ ಯಾವತ್ತೂ ತಾಯಿ ಮೆಚ್ಚುತ್ತಾಳೆ. ಸಮಾನೀವ ಅಕೂತಿಹಿ ಸಮಾನ ಹೃದಯಾನಿವಹ ಸಮಾನಮಸ್ತುವೋ ಮನಃ ಅಂತ. ಅಂದ್ರೆ ಸಮಾನವಾದ ಮನೋಧರ್ಮ, ಸಮಾನವಾದ ಹೃದಯ, ಮಾನಸಿಕ ಅಭಿಪ್ರಾಯಗಳ ಸಮಾನತೆ ದೇವಿ ಮೆಚ್ಚುತ್ತಾಳೆ. ಇವತ್ ನಾವೆಲ್ಲ ಸಮಾನ ಮನಸ್ಕರರು. ಸುಮ್ನೆ ಬಂದ್ ಲಲಿತಾ ಸಹಸ್ರನಾಮ ಕೇಳ್ತಾ ಇದ್ದೀರಾ, ಅರ್ಥ ಕೇಳ್ತಾ, ನಿಮ್ಗೆಲ್ಲ ಕೇಳಬೇಕು ಅಂತ ಅನಿಸಿತ್ತಲ್ಲ, ಅಂದ್ರೆ ನೀವೆಲ್ಲ ಸಮಾನ ಮನಸ್ಕರರು, ನಾವೆಲ್ಲ ಒಂದೇ, ನಮಗ್ ಕೇಳಬೇಕು ಅಂತ ಆಸಕ್ತಿ ಇದೆ, ಕೇಳ್ತಾ ಇದೀವಿ. ಕೆಲವೊಬ್ರಿಗೆ ಬನ್ನಿ ಹೇಳ್ಕೊಡ್ತೀನಿ ಅಂದ್ರು ಬೇಡ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತಾರೆ. ಅಯ್ಯೋ ಯಾರು ಕೇಳ್ತಾರೆ, ಅದು ಬೋರಿಂಗ್ ಅಂತಾರೆ. ಅಂದ್ರೆ ದೇ ಆರ್ ನಾಟ್ ಸಮಾನ ಮನಸ್ಕರರು. ಅವ್ರ ಮನಸ್ಥಿತಿ ಬೇರೆ ಇದೆ. ಅವ್ರ ತರ ಇನ್ನೊಂದಷ್ಟು ಕೋಟಿ ಜನ ಇರ್ಬೋದು, ನಮ್ ತರ ಒಂದಷ್ಟು ಜನ ಕೋಟಿ ಜನ ಇರ್ಬೋದು. ತಾಯಿಗೆ ಸಮಾನ ಮನಸ್ಕರರು ಅಂದ್ರೆ ಇಷ್ಟ. ದೇವಿ ಕವಡೆಗಳ ಮಾಲೆ ಅಥವಾ ಬೆರಣಿ ಮಾಲೆ ಧರಿಸಿರ್ತಾಳೆ. ಜಟೆಗಳಿಂದ ಕೂಡಿದವಳು ಕೂಡ ಆಗಿರ್ತಾಳೆ. ಶಿವನ ಜಟೆಗಳನ್ನ ಕಪರ್ದ ಅಂತ ಕರಿತೀವಿ ನೋಡಿ. ಇದೆಲ್ಲ ಸಣ್ಣ ಸಣ್ಣ ವಿಚಾರ, ನೀವು ನೆನ್ಪಿಟ್ಕೋಬೇಕಾಗಿರೋ ವಿಚಾರ, ಇದ್ಯಾರು ಹೇಳ್ಕೊಡಲ್ಲ. ಶಿವನ ಜಟೆಯನ್ನು ಏನಂತ ಕರಿತೀವಿ? ಕಪರ್ದ ಅಂತ ಕರಿತೀವಿ. ದೇವಿ ಜಟೆ 5 ಬಣ್ಣದಿಂದ ಕೂಡಿರುತ್ತೆ ತಾಯಿದು. ದೇವಿ ಜಟೆ ಎಷ್ಟು ಬಣ್ಣಗಳಿಂದ ಕೂಡಿರುತ್ತೆ? ತಾಯಿಯ ಕೇಶರಾಶಿ 5 ಬಣ್ಣಗಳಿಂದ ಕೂಡಿರುತ್ತೆ. ಕೆಲವೊಂದಷ್ಟು ಚಿನ್ನದ ಛಾಯೆ ಇರುತ್ತೆ, ಅಂದ್ರೆ ಗೋಲ್ಡನ್ ಕಲರ್ ಇರುತ್ತೆ, ಚಿನ್ನದ ಬಣ್ಣ ಇರುತ್ತೆ. ಇನ್ನು ಕೆಲವು ಹೊಗೆ ಬಣ್ಣ ಅಂದ್ರೆ ನೀವು ತಿಳ್ಕೋಬಹುದು, ಬೂದು ಅಂತ ಕೂಡ ಕರಿತೀವಿ. ಕೆಲವೊಂದಷ್ಟು ಹಳದಿ ಬಣ್ಣ, ಯೆಲ್ಲೋ ಕಲರ್ ಇದ್ರೆ, ಇನ್ನೂ ಕೆಲವು ವೈಟ್ ಬಿಳುಪು ಬಣ್ಣದಲ್ಲಿರುತ್ತೆ, ಇನ್ನೂ ಕಪ್ಪು ಬಣ್ಣ ಅಥವಾ ಮಿಶ್ರ ಬಣ್ಣದಲ್ಲಿರುತ್ತೆ. ಕೆಲವೊಂದು ಜಡೆ ಗಿಡ್ಡವಾಗಿರುತ್ತೆ, ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ, ಉದ್ದವಾಗಿರುತ್ತೆ. ನಿಮ್ ತರ ಈವನ್ ಆಗಿರಲ್ಲ, ಅಂದ್ರೆ ಸಮತಟ್ಟಾಗಿ ಒಂದೇ ರೀತಿಯಾದಂತಹ ಜಡೆ ಇರಲ್ಲ. ಆ ಗಿಡ್ಡ ಜಟೆಯನ್ನ, ತಾಯಿಗಿರೋ ಚಿಕ್ಕ ಚಿಕ್ಕ ಕೂದ್ಲು, ಆ ಜಟೆಯನ್ನ ನೋಡಿ. ಜಟೆ ಅಂತ ಯಾವಾಗ ಕರಿತೀವಿ? ಕೂದಲೆಲ್ಲ ಒಂದು 10-20 ಕೂದ್ಲು ಜೋಡಿಯಾಗಿ ಉಂಡೆ ಕಟ್ಕೊಂಡು ಉದ್ದಕ್ಕೆ ಹಗ್ಗದ ತರ ಇದ್ರೆ ಅದು ಜಟೆ ಆಗುತ್ತೆ. ಆ ಗಿಡ್ಡ ಜಟೆಯನ್ನ ವಿದಂತ ಅಂತ ಕರಿತೀವಿ. ಶಿವನ್ಗೂ ಇರುತ್ತೆ ವಿದಂತ. ಏನೋ ಆ ಚಿಕ್ಕ ಜಟೆಗಳನ್ನ ಏನಂತ ಕರಿತೀವಿ? ವಿದಂತ ಅಂತ ಕರಿತೀವಿ. ದೇವಿ ಸೂರ್ಯ, ಚಂದ್ರ, ಅಗ್ನಿ ಎಲ್ಲರ ಮಾಲೆಗಳನ್ನು ಧರಿಸಿದ್ದಾಳೆ. ಯಾಕೆ? ಚಂದ್ರನ ಮಾಲೆ ಧರಿಸೋ ಉದ್ದೇಶ ಅಥವಾ ಚಂದ್ರನ ತಲೆ ಮೇಲೆ ಇಟ್ಕೊಂತಕ್ಕಂತ ಉದ್ದೇಶ 16 ಕಲೆಗಳು. ಸೂರ್ಯನ ಮಾಲೆಯನ್ನು ಧರಿಸ್ತಕ್ಕಂತ ಉದ್ದೇಶ, ಸೂರ್ಯನನ್ನ ತಲೆ ಮೇಲೆ ಇಟ್ಕೊಂತಕ್ಕಂತ ಉದ್ದೇಶ, ಸೂರ್ಯನ 12 ಕಲೆಗಳು, ಅಂದ್ರೆ ಅವರ ಶಕ್ತಿ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಅಗ್ನಿ ಮಂಡಳದ 10 ಮತ್ತು ಲಲಿತ ಕಲೆ ಸೇರಿಸೋದೆಷ್ಟು? ಲಲಿತ ಕಲೆಗಳೆಷ್ಟು? 64. ಇಷ್ಟೂ ವಿದ್ಯೆಗಳನ್ನ ತಾಯಿ ಮಾಲೆ ಮಾಡ್ಕೊಂಡು ಹಾಕೊಂಡಿದ್ದಾಳೆ. ಅರ್ಥ ಆಯ್ತಾ?
ಕಾಮದುಃಖ ಅಂದ್ರೆ ಸ್ವರ್ಗದಲ್ಲಿರ್ತಕ್ಕಂಥ ಹಸು, ಕಾಮಧೇನು ಅಂತ ಕೂಡ ನೀವು ಅರ್ಥ ಮಾಡ್ಕೋಬಹುದು. ಗಂಗಾ ಪ್ರವಾಹದ ಗರ್ವವನ್ನು ಮುರಿದಂತಹ ಈಶ್ವರನನ್ನ ಕಪರ್ದನಾಗ್ತಾನೆ. ಜಟಾಜೂಟ ಅಂತ ಕೂಡ ಕರಿತೀವಿ ಈಶ್ವರನನ್ನ. ಕಪರ್ದಿಯು ಪೃಥ್ವಿ ತತ್ವವನ್ನ ಒಳಗೊಂಡಿದ್ದಾನೆ. ಕಪರ್ದಿ ಇಸ್ ನಥಿಂಗ್ ಬಟ್ ಶಿವ. ಅವನ್ ಕೂದ್ಲಿಗೆ ಕಪರ್ದಿ ಅಂತೀವಿ. ಅಂದ್ರೆ ಆ ಒಂದು ಗಂಗೆನ ಜಟಾಜೂಟದಲ್ಲಿ ಬಂಧ ಮಾಡ್ತಾನೆ. ನಿಮ್ಗೆ ಗೊತ್ತು ಕತೆ. ಭಗೀರಥ ಘೋರ ತಪಸ್ಸನ್ನ ಮಾಡಿ ತನ್ನ ಪೂರ್ವಜರಿಗೆ ಮೋಕ್ಷ ಸಿಗಬೇಕು ಅನ್ನೋ ಉದ್ದೇಶದಿಂದ ಸುರಗಂಗೆ, ಸುರ ಅಂದ್ರೆ ದೇವಲೋಕದ ಗಂಗೆ ಅಂತ, ಆ ಸುರಗಂಗೆ ಭೂಮಿಗೆ ಬರ್ಬೇಕು ಅಂತ ಪಾತಾಳ ಲೋಕದಲ್ಲಿ ಇರ್ತಕ್ಕಂಥ ಆತನ ತಾತ ಮುತ್ತಾಂದಿರ ಭಸ್ಮ ಅದ್ರ ಮೇಲೆ ಹರಿಬೇಕು. ಆ ಗಂಗೆ ಹರಿದಿದ ತಕ್ಷಣ ಅವರೆಲ್ಲ ಪುನೀತರಾಗ್ಬಿಡ್ತಾರೆ ಅಂದ್ಬಿಟ್ಟು ಗೊತ್ತಿರುತ್ತೆ. ಇದು ಹೆಂಗ್ ಗೊತ್ತಾಯ್ತು ಅಂದ್ರೆ ಗಂಗೆನೇ ಆಶ್ವಾಸನೆ ಕೊಟ್ಟಿರ್ತಾಳೆ. ಆದ್ರೆ ಅಷ್ಟು ಬೇಗ ಅವಳು ಬರಲ್ಲ. ಯಾಕೆ? ಅತಿ ಸುಂದರಳಾದಂಥವಳು, ಹಿಮವಂತನ ಹಿರಿಮಗಳಾದಂತಹ ಗಂಗೆ ತನ್ನ ಸೌಂದರ್ಯಾತಿಶಯದಿಂದ, ತನ್ನ ಗಮನ ವೇಗದಿಂದ ಅಹಂಕಾರಿತಳಾಗಿರ್ತಾಳೆ. ಯಾವಾಗ ಅವಳು ಭೂಲೋಕಕ್ಕೆ ಬಂದಾಗ ಬರ್ಬೇಕು ಅಂತ ಉಂಟಾಗುತ್ತೋ ಆಗ ಅಹಂಕಾರದಿಂದ ಒಮ್ಮೆಲೆ ದುಮ್ಮಕ್ ಬಿಡ್ತಾಳೆ ತಾಯಿ. ಅವಳ ರಭಸಕ್ಕೆ ಸರಿಸಾಟಿ ಇಲ್ಲ. ನೀವ್ ಅದೆಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ಅಂತ ನೀವ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ, ಊಹೆ ಮಾಡ್ಕೊಳಕ್ ಆಗಲ್ಲ. ಆ ಪ್ರಚಂಡ ವೇಗವನ್ನ ತಡಿಲಿಕ್ಕೆ ಕೇವಲ ಈಶ್ವರನಿಂದ ಮಾತ್ರ ಸಾಧ್ಯ ಆಗಿರುತ್ತೆ. ದೇವತೆಗಳು ಎಲ್ರು ಪ್ರಾರ್ಥನೆ ಮಾಡ್ತಾರೆ, ಭಗೀರಥನು ಪ್ರಾರ್ಥನೆ ಮಾಡ್ತಾರೆ ಮಹಾಯೋಗೀಶ್ವರನನ್ನ. ಅವರೆಲ್ಲರ ಮೊರೆಯನ್ನ ಆಲಿಸಿದ ಪರಮೇಶ್ವರ ತನ್ನ ಶಿರಸ್ಸನ್ನ ವೇದಿಕೆಯನ್ನಾಗಿ ಮಾಡ್ತಾನೆ. ಅಂದ್ರೆ ಇರೋ ಸ್ಥಳವನ್ನಾಗಿ ಮಾಡಿ ಧುಮುಕಲು ಗಂಗೆಗೆ ಹೇಳ್ತಾನೆ, ಬಂದ್ಲಿ ನೀನ್ ಧುಮುಕು ಅಂತ. ಜಟಾಜೂಟದಾರಿ ಗೌರಾಂಗ ವಿಭೂತಿ ಪಟ್ಟೆ ನೆಳಿತಾನೆ. 3 ಕಣ್ಣಿನವ, ಹಾವನ್ನ ಆರಾಗಿ ಧರಿಸಿರ್ತಕ್ಕಂಥವನು. ಈತ ತನ್ನ ವೇಗವನ್ನ ಗಂಗೆಗೆ ಒಂದು ಅಹಂಕಾರ ಅಂತ ಗೊತ್ತು. ಎಲ್ಲಿ ಹರಿಬೇಕು ಅಂತ ಗಂಗೆ ಕೇಳಿದಾಗ ನನ್ ಜಟೇಲ್ ಬಂದ್ ಹರಿ ಅಂದಾಗ ನಗ್ತಾಳೆ ತಾಯಿ ಗಂಗಾ ಮಾತೇನು, ನಿನಗೆ ಆ ಶಕ್ತಿ ಇದ್ಯಾ? ವಿಭೂತಿಯನ್ನ ಬಚ್ಕೊಂಡು 3 ಕಣ್ಣು ಇಟ್ಕೊಂಡು ಹಾವನ್ನ ಆರಾಗ ಹಾಕೊಂಡು ಮೈತಲ್ಲಿ ತುಂಡು ಬಟ್ಟೆ ಹಾಕೊಂಡಿದ್ಯಾ, ನೀ ನನ್ನ ವೇಗವನ್ನ ತಡಿತೀಯ ಅಂತ ಅಪಹಾಸ್ಯ ಮಾಡ್ತಾಳೆ. ಭೂಮಿಯನ್ನೇ ಮುಗಿಸಬಲ್ತಕ್ಕಂಥ ಶಕ್ತಿ ಉಳ್ಳ ನಾನು ಹರಿದ್ರೆ ಇಡೀ ಭೂಮಿನೇ ಕೊಚ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಶಕ್ತಿ ಇರೋ ನಾನು ಈಶ್ವರನ ಮುಳುಗಿಸ್ಬಿಡ್ತೀನಿ ಅಂತ ಹೂಂಕರಿಸಿ ನೊರೆ ಉಕ್ಕೋದು ಅಂದ್ರೆ ಗೊತ್ತು. ಬೆಳ್ಳಗೆ ನೊರೆ ಉಕ್ಕುತ್ತೆ ಯಾವಾಗ ಫೋರ್ಸ್ ಆಗಿ ವಾಟರ್ ಫ್ಲೋ ಆಗುತ್ತೋ, ಹರಿಯುತ್ತೋ ಅವಾಗ ಆ ನೊರೆ ಉಕ್ಕುತ್ತಾ ಧುಮುಕ್ತಾಳೆ. ಸರ್ವ ಸೃಷ್ಟಿ ಲಯಗಳಿಗೂ ಕಾರಣನಾದಂತಹ ಶಕ್ತಿಯನ್ನ ತನ್ನಲ್ಲೇ ಆಯ್ಕೆ ಮಾಡಿಟ್ಕೊಳ್ತಕ್ಕಂಥ ಈಶ್ವರ ಗಂಗೆಯ ರಭಸಕ್ಕೆ ವಿಚಲಿತಲಾಗ್ಲಿಲ್ಲ. ನಿಂತ ಜಾಗದಿಂದ ಒಂದೇ ಒಂದು ಇಂಚು ಕೂಡ ಕದಲಿಲ್ಲ. ಆತನ ನೆತ್ತಿ ಅಲುಗಾಡ್ಲಿಲ್ಲ. ಎಂದಿನಂತೆ ಪ್ರಶಾಂತವಾದ ಮುಗುಳ್ನಗೆಯಿಂದ ಆ ಮಹಾದ್ಭುತವಾದ ಸೌಂದರ್ಯ ಕನಿಗಳಾದ ಸೋಗೆ ಗಣ್ಣುಗಳು ಸುಮ್ಮನಿತ್ತು ಪರಮೇಶ್ವರಂದು. ಬಿದ್ದ ನೀರು ಚೆಲ್ಲು ಹೋಗಬಾರದು ಅಂದ್ಬಿಟ್ಟು ಪರಮಾತ್ಮ ತನ್ನ ಜಟೆಯನ್ನ ಗುಂಡಗೆ ಸುತ್ತಿ ನೆತ್ತಿ ಮೇಲಿರಿಸ್ಕೊಂತಾನೆ. ಆ ಗಂಗೆ ಅಲ್ಲಿ ಧುಮುಕದವಳು ಆ ಜಟೆಯಲ್ಲೇ ಸಿಕ್ಕಾಕೊಂಡ್ಬಿಡ್ತಾಳೆ. ತಾಯಿ ಹೊರಗಡೆ ಬರಕ್ಕಾಗಲ್ಲ. ಬ್ರಹ್ಮಾಂಡ ಮಂಡಲವನ್ನೇ ಕೇಶರಾಶಿಯಾಗಿ ಉಳ್ತಕ್ಕಂತ ಆ ವ್ಯೋಮಕೇಶನ ಬಗ್ಗೆ ಆಕೆ ಯಾವತ್ತೂ ಕೇಳಿರ್ಲಿಲ್ಲ. ಹಾಗಾಗಿ ಪರಮೇಶ್ವರನ ಅಪಹಾಸ್ಯ ಮಾಡಿದ್ಲು ಗಂಗೆ. ನೋಡು ಕೂಡ ಇರ್ಲಿಲ್ಲ. ಗರ್ವ ಭರಿತಳಾದಂತಹ ಗಂಗೆ ನಾಚಿಕೆಯಿಂದ ಮುದುಡಿ ಹೋಗ್ಬಿಡ್ತಾಳಲ್ಲಿ. ಕಪರ್ದಿ ಅಂದ್ರೆ ಶಿವ. ಕಪರ್ದಿ ಆ ಜಟಾಜೂಟವನ್ನ ಭೂಮಿಯಾಗಿ ಗಂಗೆಗೆ ವೇದಿಕೆಯನ್ನಾಗಿ ಮಾಡ್ತಾನೆ. ಪೃಥ್ವಿ ತತ್ವ ಉಳ್ತಕ್ಕಂಥ ಈಶ್ವರ ನೋಡಿ, ಒಂದೊಂದ್ ದೇವ್ರಿಗೆ ಒಂದೊಂದ್ ತತ್ವ, ಪಂಚಭೂತ ತತ್ವ ಇರುತ್ತೆ. ಆದ್ರೂ ಪೃಥ್ವಿ ತತ್ವ ಹೆಚ್ಚಾಗಿರ್ತಕ್ಕಂಥ ಈಶ್ವರ ಆ ರೀತಿಯಾಗಿ ಗಂಗೆಯನ್ನ ತನ್ನ ಜಟೆಯಲ್ಲಿ ಬಂಧನ ಮಾಡ್ಕೊಂಡಾದ್ಮೇಲೆ ಭಗೀರಥ ಮತ್ತೆ ಪ್ರಾರ್ಥಿಸ್ತಾನೆ. ಅವಾಗ ಅವನು ಒಂದೇ ಒಂದು ಜಟೆಯನ್ನ ಸ್ವಲ್ಪ ಸರಿಸ್ತಾನೆ. ಗಂಗೆ ಹೊರಬರಕ್ಕೆ ದಾರಿ ತೋರಿಸ್ತಾನೆ. ಒಂದು ಕಲ್ಲಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಕಿಂಡಿ ಮಾಡಿದ್ರೆ ಯಾವ ರೀತಿ ಸಣ್ಣ ನೀರ್ ಹರ್ಕೊಂಡು ಹೋಗುತ್ತೋ ಆ ರೀತಿ ಪರಮಾತ್ಮ ತನ್ನ ಜಟೆಯನ್ನ ಸ್ವಲ್ಪ ಸರಿಸಿದಾಗ ಗಂಗೆ ಭೂತಳವನ್ನ ಸೇರ್ತಾಳೆ. ಭೂತಳ ಅಂದ್ರೆ ಭೂಮಿಯನ್ನ ಸೇರ್ತಾಳೆ. ಗರ್ಭ ಒಡಗಿದ ಗಂಗೆ ಈಶ್ವರನನ್ನ ಆರಾಧಿಸಿ ಪತಿಯನ್ನಾಗಿ ಪಡೆದು ಪುನೀತಳಾಗ್ತಾಳೆ.
ಹೀಗೆ ಕಪರ್ದಿಯಾದಂತಹ ಈಶ್ವರ ದೇವತೆಗಳಿಂದ ಋಷಿಗಳಿಂದ ಸ್ತುತಿಸಲ್ಪಡ್ತಾನೆ. ಆ ಕಪರ್ದಿಯ ಸತಿಮಣಿನ ಕಪರ್ದಿನಿ ಅಂತ ಕರಿತೀವಿ. ಅರ್ಥ ಆಯ್ತಾ ಯಾಕೆ ತಾಯಿಯನ್ನ ಕಪರ್ದಿನಿ ಅಂತ ಕರಿತೀವಿ? ಸರ್, ಗಂಗೆ ಪಾರ್ವತಿ ಎಲ್ಲ ಬೇರೆ ಅಲ್ವಾ ಸರ್? ಅವಾಗಿಂದ ಹೇಳದಷ್ಟೇ, ದೇವರು ಒಬ್ರೇ ಇರ್ತಾರೆ, ಅವರ ರೂಪಗಳು ವಿಭಿನ್ನವಾಗಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಭಗಳಾಂಡ ಅಂತಕ್ಕಂಥ ಕ್ಷೇತ್ರದಲ್ಲಿ ಪ್ರಕಟವಾಗಿರ್ತಕ್ಕಂಥ ತಾಯಿ ಕಪರ್ದಿನಿಯಾಗಿದ್ದಾಳೆ. ಹಾಗಾಗಿ ಅವಳು ಕಾಮದು ಭಕ್ತರಿಗೆ ಬೇಡಿದ್ದನ್ನ ಕೊಟ್ಕೊಂಡು ಕಾಮ ರೂಪಿಣಿಯಾಗಿ ಬೇಕಾದಂತಹ ರೂಪವನ್ನ ಧರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕಾಮರೂಪಿಣಿಯಾಗಿ ಸರ್ವ ಪ್ರಾಣಿ ಕೋಟಿಗಳಿಗೂ ಕೂಡ ಅವಳು ಅನುಗ್ರಹವನ್ನ ನೀಡ್ತಾ ಬಂದಿದ್ದಾಳೆ. ಕಲಾನಿಧಿ ಅಂತ ಕರಿತೀವಿ. ಸರ್ವ ಕಲೆಗಳಿಗೂ ಜಗನ್ಮಾತೆ ಆತೆ. ಆಗ್ಲೇ ಗೊತ್ತು ಷೋಡಶ ಕಲೆಗಳು ಎಲ್ಲ ಯಾವ ರೀತಿ ತಾಯಿಗಿದೆ ಅಂತ. ಜೊತೆಗೆ ಕಾವ್ಯಗಳೆಲ್ಲ ತಾಯಿಗೆ ವಾಗ್ಮಗಳು. ಆಕೆ ಏನ್ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಏನಿಲ್ಲ. ಆದ್ರೆ ನಾವೆಲ್ಲ ಸ್ತುತಿಸ್ತಾ ಇದೀವಿ ಅಂದ್ರೆ ನಮ್ಮ ಪಾಪವನ್ನ ಕಡಿಮೆ ಮಾಡ್ಕೊಳಕ್ಕೆ, ದೇವ್ರನ್ನ ಮೆಚ್ಚಕ್ಕಂತೂ ಅಲ್ಲ. ರಸಯುಕ್ತ ವಾಕ್ಯವೇ ಕಾವ್ಯ. ನಾಟಕ, ಗದ್ಯ, ಪದ್ಯ ಏನೇನೋ ಇದೆ, ಅದನ್ನ ಅಭಿನಯಿಸ್ತೀವಿ, ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಕಾಂತಂ ಕ್ರತುಂ ಚಾಕ್ಷುಷಂ ಅಂತ ಕರಿತೀವಿ. ಭರತ ಮುನಿ ನಾಟಕಗಳೆಲ್ಲ ನೀವು ಕೇಳಿರ್ಬೋದು. ಅದನ್ನ ಭೂರಿ ಭೋಜನದ ಊಟ, ಯಾವ್ದಾದ್ರೂ ಒಂದು ಪೂರ್ತಿಯಾದ ಯಜ್ಞ ಮಾಡ್ಬಿಟ್ರೆ, ಒಂದು ದೈವಿಕವಾಗಿರ್ತಕ್ಕಂಥ ಪುರಾಣವಾದಂತಹ ನಾಟಕ ನೋಡಿದ್ರೆ ಅದು ದೊಡ್ಡ ಊಟ ಮಾಡ್ದಂಗೆ. ಶೃಂಗಾರ, ವೀರ, ಕರುಣ, ಹಾಸ್ಯ, ಅದ್ಭುತ, ಭಯಾನಕ, ಬೀಭತ್ಸ, ರೌದ್ರ, ಶಾಂತ, ಇದೇನೋ ನವರಸಗಳು. ಈ ನವರಸಗಳನ್ನು ಹೊಂದಿರುವ ತಾಯಿಯನ್ನ ನಾವು ರಸಜ್ಞ ಅಂತ. ರಸಜ್ಞ ಅಂದ್ರೆ ನಾಲ್ಗೆ. ನಾಲ್ಗೆಯಿಂದ ಅಲ್ವಾ ಷಡ್ರ ಸೋಪೇತ ಭೋಜನವನ್ನ ಸೇರಿಸೋದು. ಷಡ್ರಸ ಅಂದ್ರೆ ಗೊತ್ತು ಎಲ್ರಿಗೂ, ಎಲ್ಲ ಊಟ ಮಾಡ್ತೀರಾ ಅಲ್ವಾ? ಮಧುರ, ಆಮ್ಲ, ಕಟು, ತಿಕ್ತ, ಕಷಾಯ, ಲವಣ, ಈ 6 ನಾಲಿಗೆ ಸವಿತಕ್ಕಂಥ ರಸ. ಇಷ್ಟ ಬಿಟ್ಟು ಬೇರೆ ಯಾವ್ದಾದ್ರು ರುಚಿ ಗೊತ್ತಾಗ್ಬಿಟ್ರೆ ನೋಡೋಣ, ಇಷ್ಟೇ ಶಕ್ತಿ ಇರೋದು ನಾಲಿಗೆಗೆ. ಇಷ್ಟ ಬಿಟ್ಟು ಏನು ಗೊತ್ತಾಗಲ್ಲ ನಮ್ಗೆ. ಕೆಲವೊಂದು ಯಾವ್ದನ್ನ ಪದಾರ್ಥ ತಿನ್ನಿ, ನಿಮ್ಗೆ ಉಪ್ಪು ಗೊತ್ತಾಗಲ್ಲ, ಹುಳಿ ಗೊತ್ತಾಗಲ್ಲ, ಖಾರ ಗೊತ್ತಾಗಲ್ಲ, ಸಿಹಿ ಗೊತ್ತಾಗಲ್ಲ, ಕಸರೆ ಗೊತ್ತಾಗಲ್ಲ, ಕಟು ಕೂಡ ಒಗ್ರು ಗೊತ್ತಾಗಲ್ಲ. ಯಾಕಂದ್ರೆ ಆ ರುಚಿಯನ್ನ ಅನುಭವಿಸೋ ಶಕ್ತಿ ದೇವ್ರು ನಮ್ ನಾಲ್ಗೆ ಕೊಟ್ಟಿಲ್ಲ. ನಮ್ ನಾಲ್ಗೆಗಿರೋ ಶಕ್ತಿ ಇಷ್ಟೇ, 6 ರಸಗಳನ್ನ ನಾವು ಅನುಭವಿಸ್ಬೋದು. ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೇವಲ ನೃತ್ಯ ಅಥವಾ ತಿನ್ನೋದು ಅಂತಲ್ಲ, ಇದೆಲ್ಲ ತಾಯಿ ನಮಗೆ ಪ್ರೀ ಪ್ಲಾನ್ ಮಾಡೇ ಕೊಟ್ಟಿದ್ದಾಳೆ ಮನುಷ್ಯರಿಗೆ. ಅಂದ್ರೆ ಮಾನವರಿಗೆ ಎಲ್ಲವನ್ನ ತಾಯಿನೇ ಪ್ರಸಾದಿಸೋದು. ಯಾವ ರೀತಿ ನೀವು ಮಾಡ್ಕೊಂತೀರಾ ಅಂತ. ನಮ್ಮ ಶರೀರದ ಮೇಧಸ್ಸನ್ನ ಪುಷ್ಟಿ ಅಂತೀವಿ, ಅದರ ಅಧೀಶ್ವರಿಯನ್ನ ಪುಷ್ಟ ಅಂತ ಕರಿತೀವಿ. ಅದಕ್ಕೆ ಅವಳನ್ನ ಅಜ್ಜಿ ಅಂತೀವಿ. ತಾಯಿನ ಅಜ್ಜಿ ಅಂದ್ರೆ ಹಳುಬ್ಳು ಅಂತ ಅರ್ಥ, ಹಿರಿಯಳು ಅಂತ ಅರ್ಥ, ಪೂಜಾ ಸ್ವರೂಪಳು ಅಂತ ಅರ್ಥ. ವ್ರತ ನಿಯಮಗಳನ್ನ ಮಾಡಿದ್ರೆ ಅದನ್ನ ಭಕ್ತರಿಗೆ ವರವನ್ನ ಕೊಡ್ತಕ್ಕಂಥವಳು. ಪುಷ್ಕರ ಅಂತ ಅಂದ್ರೆ ನೀರು, ಆಕಾಶ, ಜಲರೂಪ ತಾಯಿ. ಆಕಾಶ ರೂಪ ಪಂಚರೂಪ ತತ್ವ ಆಗಿದ್ರು ಕೂಡ ಪುಷ್ಕರ ಅಂತಕ್ಕಂಥ ಒಂದು ತೀರ್ಥ ಕ್ಷೇತ್ರ ಇದೆ. ಅಲ್ಲಿ ತಾಯಿ ನಿಲ್ಕೊಂಡಿರೋದ್ರಿಂದ ಆಕೆಗೆ ಪುಷ್ಕರೇಕ್ಷಣ ಅಂತ ಕರಿತೀವಿ. ಕಮಲದಂತಹ ಕಣ್ಣುಳ್ಳವಳು, ಹಾಗಾಗಿ ಆಕೆಯನ್ನ ಪುಷ್ಕರೇಕ್ಷರ ಅಂತ ಕೂಡ ಕರಿತೀವಿ. ಈ ರೀತಿಯಾಗಿ ತಾಯಿಯನ್ನ ವಿಭಿನ್ನವಾಗಿ ವಶಿನ್ಯಾದಿ ವಾಗ್ದೇವತೆಗಳು ಈ ಲಲಿತಾ ಸಹಸ್ರನಾಮದಲ್ಲಿ ಸ್ತುತಿಸಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ.